ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ವೀರೇಶ್ವರಾನಂದ ದಯಾಮೃತಾಬ್ಧಿಂ ಶ್ರೀರಂಗನಾಥಂಚ ವಿಜ್ಞಾನ ಭಾನುಂ ಚಿದಾನಂದರೂಪ ಶ್ರೀ ಪುರುಷೋತ್ತಮಾರ್ಯಂ ಧ್ಯಾಯನ್ ಹೃದಯ ಸ್ಥಾನ್ ಕೃತಿನಂ ಹ್ಯವೈಮಿ. ವಾಲ್ಯೂಮ್ ಜಾಸ್ತಿ ಆದರೂ ಚೆನ್ನಾಗಿರುತ್ತೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರಿಯ ಸೋದರ ಸ್ವಾಮಿ ಮಹೇಶ್ವರಾನಂದಜಿ, ಮತ್ತೊಬ್ಬ ಸೋದರ ಸ್ವಾಮಿ ಸುಮೇಧಾನಂದಜಿ, ಸ್ವಾಮಿ ಜ್ಯೋತಿರ್ಮಯಾನಂದಜಿ, ಸ್ವಾಮಿ ದಕ್ಷಿಣೇಶ್ವರಾನಂದಜಿ, ರೋಟರಿ ಕಾರ್ಯದರ್ಶಿಗಳಾದ ಮಾನ್ಯ ಶ್ರೀನಿವಾಸರಾವ್ ಭಟ್ರಿಕೆಯವರೇ, ಶ್ರೀಮಾನ್ ಮಾರ್ತಾಂಡ ಶಾಸ್ತ್ರಿಗಳೇ, ಶೇಷಾದ್ರಿ ಅವರೇ, ನೆರೆದಿರುವ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಇವತ್ತಿನ ವಿಷಯ ಯುವಶಕ್ತಿ ಹೇಗಿರಬೇಕು. ತಂದೆ ತಾಯಂದಿರ ಕರ್ತವ್ಯವನ್ನು ಕುರಿತು ಹೇಳ್ತಾ ಇದ್ದೆ. ತಂದೆ ತಾಯಂದಿರು ತಮ್ಮ ಕರ್ತವ್ಯವನ್ನು ಮಾಡೋದು ಹೇಗೆ ಎನ್ನುವಂತಹದ್ದು ಇನ್ನೂ ಬಹಳ ಹೇಳಬೇಕಾಗುತ್ತೆ. ಆದರೆ ಒಂದೊಂದು ದಿನ ಒಂದೊಂದು ವಿಷಯ ಹೇಳಬೇಕಾಗುತ್ತೆ. ತಂದೆ ತಾಯಂದಿರು ಗುರುಗಳು ಮತ್ತು ಇವರಿಬ್ಬರೂ ಯಾರನ್ನು ಗುರಿಯಾಗಿಟ್ಕೊಂಡಿದ್ದಾರೋ ಆ ಛಾತ್ರ ಅಂದರೆ ಮಗು, ವಿದ್ಯಾರ್ಥಿ, ಇವರು ಮೂವರು ಬಹಳ ಪ್ರಜ್ಞೆಯಿಂದ ಯಾವುದೋ ಒಂದು ಮನಸ್ಸು ಪೂರ್ತಿಯಾಗಿ ಅರಿವಿನಿಂದ ಕೂಡಿದೆ ಒಂದರ ಬಗ್ಗೆ, ಆ ಸ್ಥಿತಿಯಲ್ಲಿ ಬದುಕಬೇಕು. ಬುದ್ಧ ಮತ್ತೆ 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 ಒತ್ತಿ ಒತ್ತಿ ಹೇಳ್ತಾ ಇದ್ದ, ಬಿಕ್ಕುಗಳೇ, ಮನುಷ್ಯರು ದುಃಖವನ್ನು ಅನುಭವಿಸ್ತಾರೆ. ಏಕೆ ಅಂದರೆ ಎಚ್ಚರ ತಪ್ತಾರೆ, ಮೈ ಮೇಲೆ ಎಚ್ಚರ ತಪ್ತಾರೆ. ಯಾವಾಗಲಾದರೂ ನೀನು ಒಂದು ಕಷ್ಟಕ್ಕೆ ಸಿಕ್ಕಿದ್ರೆ ನಾನು ಯಾಕೆ ಈ ಕಷ್ಟಕ್ಕೆ ಸಿಕ್ಕಿದ್ದೇನೆ ಅಂತ ಯಾವುದೇ ಪೂರ್ವಾಗ್ರಹಕ್ಕೆ ಒಳಗಾಗದೆ ಯೋಚನೆ ಮಾಡು ಮನುಷ್ಯ. ನಿನಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀನು ಎಚ್ಚರ ತಪ್ಪಿದೆ. ಇದನ್ನೇ ಈ ಮೂವರು ತಂದೆ ತಾಯಂದಿರು, ಗುರುಗಳು ಮತ್ತು ಈ ಮಗು ಒಂದು ಪ್ರಜ್ಞೆಯಲ್ಲಿ ಬದುಕಬೇಕಾಗುತ್ತೆ ಅಂತ ನಾನು ಹೇಳಿದ್ದು. ಮೈ ತುಂಬ ಎಚ್ಚರ ಇರಬೇಕು, ಮೈ ತುಂಬ ಎಚ್ಚರ ಇರಬೇಕು. ನಿದ್ರಿಸುವ ಮನಸ್ಸು, ನಿದ್ರಿಸುವ ಬುದ್ಧಿ ಆಗಬಾರದು. ಮನಸ್ಸು ನಿದ್ರಿಸಿದರೆ, ಬುದ್ಧಿ ನಿದ್ದೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ, ಕಣ್ಣು ನಿದ್ದೆ ಮಾಡಲಿ, ಬುದ್ಧಿ ನಿದ್ದೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಆವಾಗ ಎಚ್ಚರ ತಪ್ಪುತ್ತದೆ. ಕಾಣಬೇಕಾದ ವಸ್ತು ಮತ್ತೆ ಹೇಗೋ ಕಾಣುವುದಕ್ಕೆ ಪ್ರಾರಂಭವಾಗುತ್ತದೆ. ಇದನ್ನ ಮಹಾಭಾರತ ಪ್ರಮಾದ ಅಂತ ಕರೆಯುತ್ತದೆ. ಸನತ್ ಸುಜಾತ ಮಹರ್ಷಿಗಳು ಅಂತ ಒಬ್ಬರು ಬರ್ತಾರೆ. ಇವರೆಲ್ಲರೂ ಈ ಪ್ರಪಂಚಕ್ಕೆ ಮಾಡಿರ್ತಕ್ಕಂಥ ಉಪಕಾರ ಎಷ್ಟು ಅಂತ ಹೇಳೋದಕ್ಕೆ ಒಂದು ತಿಂಗಳು ಉಪನ್ಯಾಸ ಮಾಡಬೇಕು. ಸೃಷ್ಟಿಯಾದ ಮೇಲೆ ಈ ಸೃಷ್ಟಿಯಲ್ಲಿ ಜ್ಞಾನವನ್ನು ನಿರ್ಮಿಸುವುದಕ್ಕೆ ಪರಮಾತ್ಮ ಕೆಲವರು ಜನರನ್ನು ತರ್ತಾನೆ. ಸನಾತನ ಸಂಸ್ಕೃತಿಯನ್ನು ಕುರಿತು ಹೇಳುವಂತಹ ಪುಸ್ತಕಗಳಲ್ಲಿ ಇದರ ವರ್ಣನೆಗಳು ಸಿಗುತ್ತವೆ ನಮಗೆ. ಪುರಾಣಗಳು, ಭಾಗವತ,
ಸೃಷ್ಟಿಕರ್ತ ಸೃಷ್ಟಿ ಮಾಡಿದ್ದಾನೆ, ಎಲ್ಲ ಸೃಷ್ಟಿಯಾಗಿದೆ. ಅದು ಹೇಗೆ ಸೃಷ್ಟಿಯಾಯಿತು ಅನ್ನುವಂತಹದ್ದನ್ನು, ಅದು ವೇದಗಳ 2 ಪುಸ್ತಕಗಳು. ಆ ಪುಸ್ತಕಗಳಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಹೇಗೆ ಸೃಷ್ಟಿ, ಎಲ್ಲಿಂದ. ಆಶ್ಚರ್ಯ ಏನು ಅಂತಂದರೆ, ಆಧುನಿಕ ವಿಜ್ಞಾನ ಬಹಳ ಮಟ್ಟಿಗೆ ಇದನ್ನು ಅನುಮೋದಿಸುತ್ತೆ. ಹೌದು, ಹೀಗೆ ಆಗಿದೆ, ಹೀಗೆಯೇ ಸೃಷ್ಟಿಯಾಗಿರೋದು. ಆಧುನಿಕ ವಿಜ್ಞಾನ ಭಾರತ ಯಾವ ರೀತಿ ಸೃಷ್ಟಿಯಾಯಿತು ಅಂತ ಹೇಳಿದೆ ಅದನ್ನು ಅನುಮೋದಿಸುತ್ತೆ. ಇನ್ಯಾವುದೋ ಅನ್ಯ ಧರ್ಮದ ಗ್ರಂಥ ಒಂದಿದೆ, ಅದರಲ್ಲೂ ಸೃಷ್ಟಿ ಹಾಗಾಗಿದೆ ಅಂತ ಬರುತ್ತೆ, ಅದನ್ನು ವಿಜ್ಞಾನ ಅನುಮೋದಿಸೋದಿಲ್ಲ. ನನಗದು ಗೊತ್ತು ಆ ಗ್ರಂಥ ಯಾವುದು ಅಂತ, ಆದರೆ ನಾನು ಆ ಗ್ರಂಥಕ್ಕೆ ಗೌರವ ಕೊಡಬೇಕಾಗಿದೆ, ಆದ್ದರಿಂದ ನಾನು ಅದನ್ನು ಹೇಳೋದಿಲ್ಲ. ಇಲ್ಲಿ ಅರ್ಥ ಮಾಡಿಕೊಳ್ಳಿ, ಭಾರತೀಯ ಚಿಂತನೆಗೂ ಬೇರೆ ಚಿಂತನೆಗಳಿಗೂ ಎಷ್ಟು ವ್ಯತ್ಯಾಸವಿದೆ. ಭಾರತೀಯರು ಎಷ್ಟು ಮೇಲ್ಮಟ್ಟದವರು, ಹಿಂದಿನ ಭಾರತೀಯರು, ಮೊದಲಿದ್ದ ಭಾರತೀಯರು ಎಷ್ಟು ಮೇಲ್ಮಟ್ಟದವರು. ಆಧುನಿಕ ವಿಜ್ಞಾನ ಇದನ್ನು ಅನುಮೋದಿಸುತ್ತೆ. ಸೃಷ್ಟಿಯಾದ ಮೇಲೆ ಏನು ಮಾಡಬೇಕು? ಮೊಟ್ಟ ಮೊದಲು ಬೇಕಾಗಿರ್ತಕ್ಕಂಥದ್ದು ಈ ಜಗತ್ತಿಗೆ ಜ್ಞಾನ ಒಂದು ಕೊಡಬೇಕು. ಜ್ಞಾನ ಈಗಾಗಲೇ ಇದೆ, ಆ ಜ್ಞಾನವನ್ನು ಕಂಡು ಹಿಡಿಬೇಕು, ಅದನ್ನು ಮಾತುಗಳ ರೂಪದಲ್ಲಿ ಹೊರಕ್ಕೆ ತರಬೇಕು. ಈಗಾಗಲೇ ಒಂದು ಭಾಷೆ ಸೃಷ್ಟಿಯಾಗಿದೆ ಅಂತ ಇಟ್ಕೊಳ್ಳೋಣ, ಯಾವುದೋ ಜನರಿಗೆ ಅರ್ಥವಾಗುವ ಭಾಷೆ. ಜನರಿಗೆ ಅರ್ಥವಾಗುವುದಕ್ಕೆ ಇಂಗ್ಲೀಷ್ ಬೇಕಂತೇನಿಲ್ಲ, ಸಂಸ್ಕೃತ ಬೇಕಂತೇನಿಲ್ಲ. ಪ್ರಾಣಿಗಳು ಕೂಡ ತಮ್ಮ ಭಾಷೆಯಲ್ಲಿ ಮಾತನಾಡಿಕೊಂಡು ಒಂದಕ್ಕೊಂದಕ್ಕೆ ಸೂಚಿಸಬೇಕಾದ್ದನ್ನು ಸೂಚಿಸ್ತಾರೆ. ಪಕ್ಷಿಗಳು ಕೂಡ ಸೂಚಿಸುತ್ತವೆ, ಏನು ಹೇಳಬೇಕು ಅದನ್ನು ಹೇಳ್ತೀವಿ. ಇರುವೆ ಮೈ ಅಲಗಾಡಿಸುವುದರ ಮೂಲಕ ಇನ್ನೊಂದು ಇರುವೆಗೆ ಅಪಾಯದ ಸೂಚನೆ, ಅಪಾಯವಿಲ್ಲದ ಸೂಚನೆ ಮತ್ತು ಏನೂ ತೊಂದರೆ ಇಲ್ಲದ ಸೂಚನೆ ಇವುಗಳನ್ನೆಲ್ಲ ಕೊಡುತ್ತೆ. ಸೂಕ್ಷ್ಮವಾಗಿ ಈ ಪ್ರಾಣಿ ಜೀವನಗಳನ್ನು ಗಮನಿಸಬೇಕು. ಶಿಕ್ಷಣ ಅಂತಂದ್ರೇ ಗಮನಿಸುವ ಸಾಮರ್ಥ್ಯ, ನೆನ್ಪಿಟ್ಕೊಂಬಿಡಿ. ಎಷ್ಟರ ಮಟ್ಟಿಗೆ ಗಮನಿಸುವ ಸಾಮರ್ಥ್ಯ ಇವನಿಗೆ, ಅಷ್ಟರ ಮಟ್ಟಿಗೆ ಅವನು ಶಿಕ್ಷಿತ ವ್ಯಕ್ತಿ. ಎಷ್ಟು ಪುಸ್ತಕ ಓದಿದ್ದಾನೆ, ಎಷ್ಟು ಎಕ್ಸಾಮಿನೇಷನ್ ಬರೆದಿದ್ದಾನೆ, ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ, ಅದೆಲ್ಲ ಇತ್ತೀಚಿನ ಜನ ಹೇಳಿದ್ದಾರೆ. ಮತ್ತು ಅದೆಲ್ಲ ಅಷ್ಟು ನಾವು ನೆಚ್ಚಿಕೊಳ್ಳಬಹುದಾದಂಥ ವಿಧಾನಗಳಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ವಿದ್ಯಾವಂತರ ವರ್ತನೆಗಳನ್ನು ನೋಡಿದರೆ, ಅವರ ಸಾಮರ್ಥ್ಯಗಳನ್ನು ನೋಡಿದರೆ, ಅವರ ಸೆನ್ಸ್ಲೆಸ್ ಜೀವನಗಳನ್ನು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶಿಕ್ಷಣ ಅಂತಂದರೆ ಗ್ರಹಿಸೋದು. ಪ್ರಾಣಿಗಳು, ಪಕ್ಷಿಗಳು, ಪ್ರಕೃತಿಯನ್ನು ಗ್ರಹಿಸುವುದೇ ಶಿಕ್ಷಣ. ಒಂದು ಭಾಷೆ, ಆ ಭಾಷೆಯ ಮೂಲಕ ಜ್ಞಾನವನ್ನು ಕಂಡುಹಿಡಿಬೇಕಾಗಿದೆ, ಅದನ್ನು ಬೇರೆಯವರಿಗೆಲ್ಲ ತಿಳಿಸಬೇಕಾಗಿದೆ. ಇದಕ್ಕೆ ಏನು ಮಾಡುವುದು? ಅದಕ್ಕೂ ಪರಮಾತ್ಮ ಒಂದು ವ್ಯವಸ್ಥೆ ಮಾಡಿದ. ಆ ಜ್ಞಾನವನ್ನು ಗ್ರಹಿಸಿ ಮುಂದಿನ ತಲೆಮಾರುಗಳಿಗೆ ಕೊಡಬೇಕಾದ ಜನರಿಗೆ ಸುಮ್ಮನೆ ಆ ಜ್ಞಾನ ಕಾಣುವುದಿಲ್ಲ. ಏನು ಮಾಡಬೇಕವರು? ಅದ್ಭುತವಾದ ತಪಸ್ಸುಗಳನ್ನು ಆಚರಿಸಬೇಕು. ಯಾಕೆ? ತಪಸ್ಸು ಅಂದರೆ ಏನು? ಪ್ರಕೃತಿಯನ್ನು ಗಮನಿಸುವುದು. ಪ್ರಕೃತಿಯನ್ನು ಗಮನಿಸಬೇಕು, ಇದೇ ತಪಸ್ಸು. ಒಬ್ಬೊಬ್ಬರಿಗೆ ಒಂದೊಂದು ತಪಸ್ಸು, ಒಂದು ಕಾರ್ಯಕ್ಕೆ ಒಂದು ತಪಸ್ಸು. ಸಂಸಾರ ನಡೆಸುವುದಕ್ಕೆ ಒಂದು ತಪಸ್ಸು ಬೇರೆ, ಆಶ್ರಮ ನಡೆಸುವುದಕ್ಕೆ ಬೇಕಾದ ತಪಸ್ಸು ಬೇರೆ, ಸೈನಿಕ ಆಚರಿಸಬೇಕಾದ ತಪಸ್ಸು ಬೇರೆ, ಸನ್ಯಾಸಿ ಆಚರಿಸಬೇಕಾದ ತಪಸ್ಸು ಬೇರೆ. ಸನ್ಯಾಸಿಯ ನಿಯಮಗಳನ್ನು ಸೈನಿಕನಿಗೆ ಹಾಕಬಾರದು. ಬೌದ್ಧ ಧರ್ಮ ಮಾಡಿದ ದೊಡ್ಡ ಪ್ರಮಾದ, ಸಮಾಜವನ್ನು ಸನ್ಯಾಸಿಗಳನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಹೊರಟಿದ್ದು, ಸನ್ಯಾಸಿಗಳ ನೀತಿ ನಿಯಮಗಳನ್ನು, ಸನ್ಯಾಸಿಗಳ ಜೀವನ ಚೌಕಟ್ಟನ್ನು ಎಲ್ಲರಿಗೂ ಅನ್ವಯಿಸುವಂತೆ ಮಾಡಿದ್ದು. ತನ್ಮೂಲಕ ಆಷಾಢಭೂತಿ ಸನ್ಯಾಸಿಗಳು ಸಾವಿರಾರು ಜನ ನಿರ್ಮಾಣವಾಗಿದ್ದು, ತನ್ಮೂಲಕ ರಹಸ್ಯ ಸಂಘಗಳು ಅಂತ ನಿರ್ಮಾಣವಾಗಿದ್ದು, ಸನ್ಯಾಸಿಗಳು ಕೂಡ ಒಳಗೆ ಸಂಸಾರಿ ಹೊರಗಡೆ ಸನ್ಯಾಸಿ ಆಗಿದ್ದು, ಇಡೀ ರಾಷ್ಟ್ರ ದುರ್ವಾಸನೆಯಿಂದ ತುಂಬಿದ್ದು, ತನ್ಮೂಲಕ ಈ ದೇಶದಿಂದ ಕಾಲು ಕೀಳಬೇಕಾದಂತಹ ಒಂದು ಸಂದರ್ಭ ಬಂದಿದ್ದು. ಇದು ಡಿಜನರೇಷನ್ ಆಫ್ ಬುದ್ಧಿಸಮ್ ಅದಕ್ಕೆ ಕಾರಣವಾಗಿದ್ದು. ಪುಸ್ತಕಗಳನ್ನು ಓದಬೇಕು, ಪೂರ್ವಾಗ್ರಹವಿಲ್ಲದೆ ಓದಬೇಕು, ವಿಶ್ಲೇಷಣೆ ಮಾಡಬೇಕು.
ಬೌದ್ಧ ಧರ್ಮದ ರಿಯಾಕ್ಷನ್ ಆಗಿ ಕೆಲವು ಧರ್ಮಗಳು ಹುಟ್ಟಿದವಲ್ಲ, ಅದರ ಲಕ್ಷಣಗಳೇನು, ಅದ್ಯಾಕೆ ಆ ಧರ್ಮಗಳು ಹಾಗಾದವು? NCHR ಅಂತ ಒಂದಿದೆ, ನ್ಯಾಷನಲ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್. ಇರ್ಫಾನ್ ಪಠಾನ್ ಅದರಲ್ಲಿ ಒಬ್ಬ ಇದ್ದಾನೆ. ಹೆಸರುಗಳು ಕೂಡ ಹೇಳ್ತೇನೆ ನಾನು. ಈ ಅವಿವೇಕಿಗಳು ಎಂತೆಂಥ ಕೆಲಸಗಳು ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿ. ರೋಮಿಲಾ ಥಾಪರ್ ಅಂತ ಒಬ್ಬಳಿದ್ದಾಳೆ, ಇರ್ಫಾನ್ ಪಠಾನ್ ಅಂತಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಆತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಶಾ ಅನ್ನುವ ಪದ ಪರ್ಷಿಯನ್ ಭಾಷೆ, ಅದು ಪರ್ಷಿಯನ್ ಭಾಷೆ ಶಾ. ಇವನು NCHRನ ಒಂದು ಮೆಂಬರ್, ಹಿಸ್ಟ್ರಿ ಪುಸ್ತಕಗಳನ್ನು ಬರೆಯೋನು, ಇಷ್ಟು ಶುದ್ಧ ಅಜ್ಞಾನಿ. ಶಾ ಪರ್ಷಿಯನ್ ಭಾಷೆ ಹೌದು, ಆದರೆ ಪರ್ಷಿಯನ್ ಭಾಷೆ ಅಲ್ಲ ಅದು. ಶಾ ಅನ್ನುವಂಥದ್ದು ಪರ್ಷಿಯನ್ ಭಾಷೆಗೆ ಹೋಗಿದ್ದು ಪೆಹ್ಲವಿ ಅಥವಾ ಪೆಹ್ಲವಿ, PEHLAVI, ಆ ಮನೆತನದಿಂದ. ಅವರು ಪರ್ಷಿಯಾ ದೇಶವನ್ನು ಆಳಿದರು, ಆದರೆ ಪರ್ಷಿಯಾ ದೇಶದ ಮೂಲ ನಿವಾಸಿಗಳಲ್ಲ ಅವರು. ಶಾ ಆಫ್ ಇರಾನ್ ಒಂದು 40 ವರ್ಷದ ಹಿಂದೆ ಇದ್ದವನು, ಆಮೇಲೆ ಅಮೆರಿಕಕ್ಕೆ ಹೋದ. ಖೊಮೇನಿ ಬಂದ ಮೇಲೆ ಅಮೆರಿಕಕ್ಕೆ ಹೋದ. ಶಾ ಇರಾನಿನ ಪರ್ಷಿಯನ್ ರಾಜನನ್ನು ಶಾ ಅಂತ ಕರೀತಿದ್ರು. ಪರ್ಷಿಯಾದ ರಾಜ ಪೆಹ್ಲವಿ ವಂಶಕ್ಕೆ ಸೇರಿದವನು, ಅಲ್ಲಿ ಪ್ರಧಾನವಾದ ರಾಜರು. ಮೊನ್ನೆ ಶಾ ಕೂಡ ಅದೇ ವಂಶಕ್ಕೆ ಸೇರಿದವನು. ಮೂಲತಃ ಪರ್ಷಿಯನ್ಸ್ ಅಲ್ಲ ಅವರು, ಮೂಲತಃ ಭಾರತೀಯರು. ಭಾರತೀಯರ ಒಂದು ತಂಡ 2 ಕಡೆಗೆ ಹೋಗುತ್ತೆ, ಅದರಲ್ಲಿ ಪೆಹ್ಲವಿ ರಾಜವಂಶವನ್ನು ಸೇರಿಕೊಳ್ಳುತ್ತೆ. ಇನ್ನೊಂದು ತಂಡ ಹೋಗಿದ್ದು ವಾಯುವ್ಯಕ್ಕೆ. ಅದು ಹೋಗಿದ್ದು ವಿಶೇಷವಾಗಿ ಐರ್ಲೆಂಡಿನಲ್ಲಿ ನೆಲೆಸಿದರು ಅವರು. ಆ ಐರ್ಲೆಂಡಿನಲ್ಲಿ ಕೆಲ್ಟಿಕ್ ಮನೆತನವನ್ನು, ಕೆಲ್ಟಿಕ್ ಜನಾಂಗ ಸ್ಥಾಪನೆಯಾಯಿತು. ಅಲ್ಲಿ ಕೆಲ್ಟಿಕ್ ದೇವತೆಗಳು ಮತ್ತು ಭಾರತೀಯ ದೇವತೆಗಳು ಎಷ್ಟು ಒಂದೇ ಇದ್ದಾರೆ ಅನ್ನುವಂಥದ್ದನ್ನು ಹೌ ಐ ಬಿಕೇಮ್ ಎ ಹಿಂದೂ ಅಂತ ಹೇಳಿ ಡೇವಿಡ್ ಫ್ರಾಲಿ ಅನ್ನುವ ಅಮೆರಿಕನ್ ಚಿಂತಕ ಹಲವಾರು ಪುಸ್ತಕಗಳನ್ನು ಬರೀತಾನೆ. ಅವನು ಕೆಲ್ಟಿಕ್, ಅವನು ಐರಿಷ್. ಐರಿಷ್ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಎಷ್ಟು ಒಂದಕ್ಕೊಂದಕ್ಕೆ ಒಪ್ಪಿಕೊಟ್ಟು, ಒಂದಕ್ಕೊಂದಕ್ಕೆ ಹೊಂದಿಕೊಳ್ಳುತ್ತೆ. ಆದ್ದರಿಂದಲೇ ಭಾರತದ ಬಗ್ಗೆ ವಿಶೇಷ ಸಹಾನುಭೂತಿ ಹೊಂದಿದವರು ಈ ಐರಿಷ್ ಜನ. ಯಾಕೆ? ಅವರು ಕೆಲ್ಟಿಕ್ ರಕ್ತದವರು. ಬರ್ನಾರ್ಡ್ ಶಾ ಕೆಲ್ಟಿಕ್, ಅವನು ಶಾ, ಪರ್ಷಿಯನ್ ಅಲ್ಲ, ಆದರೂ ಅವನು ಶಾ. ಶಾ ಅನ್ನುವಂಥದ್ದು ಪರ್ಷಿಯನ್ ಆಗಿದ್ದರೆ ಐರ್ಲೆಂಡಿನ ಬರ್ನಾರ್ಡ್ ಶಾ ಹೇಗಾಗ್ತಾನೆ? ಪರ್ಷಿಯಾದಿಂದ ಯಾರೂ ಐರ್ಲೆಂಡ್ಗೆ ಹೋಗಿಲ್ಲ. ಪರ್ಷಿಯನ್ನರೇ ಮೂಲ ನಿವಾಸಿಗಳಲ್ಲ, ಅವರೇ ಹೊರಗಡೆಯಿಂದ ಬಂದವರು. ಒಂದು ವೇಳೆ ಮೂಲ ನಿವಾಸಿಗಳು ಆಗಿದ್ರೆ ಅದು ಪರ್ಷಿಯನ್ ಭಾಷೆಗಿಂತ ಬಹಳ ಮುಂಚೆ ಇದ್ದವರು, ಪರ್ಷಿಯನ್ ಭಾಷೆಗಿಂತಲೂ ಬಹಳ ಮುಂಚೆ ಇದ್ದವರು. ಪರ್ಷಿಯನ್ ಭಾಷೆಗಿಂತಲೂ ಬಹಳ ಮುಂಚೆ ಇದ್ದ ಆ ಭಾಗದ ಭಾಷೆ ಸಂಸ್ಕೃತ. ಆದ್ದರಿಂದ ಈ ಶಾ ಇದು ಸಂಸ್ಕೃತದ ಪರ್ವರ್ಟೆಡ್ ವರ್ಷನ್. ಅಯ್ಯ, ದಕ್ಷಿಣ ಭಾರತದಲ್ಲಿ ಅಯ್ಯ ಅಂತಿದೆ. ರಾಮಯ್ಯ, ಲಕ್ಷ್ಮೀ ನರಸಿಂಹಯ್ಯ, ನರಸಿಂಹಯ್ಯ, ಸುಪ್ರಸಿದ್ಧರು ನರಸಿಂಹಯ್ಯ, ವಿಶ್ವೇಶ್ವರಯ್ಯ. ಈ ಅಯ್ಯ ಆರ್ಯ ಅನ್ನುವ ಶಬ್ದದ ಅಪಭ್ರಂಶ. ನರಸಿಂಹಾರ್ಯ ಬರ್ತಾ ಬರ್ತಾ ನರಸಿಂಹಯ್ಯ, ರಾಮಾರ್ಯ ರಾಮಯ್ಯ, ವಿಶ್ವೇಶ್ವರಾರ್ಯ ವಿಶ್ವೇಶ್ವರಯ್ಯ. ಹಾಗೆ ಸಂಸ್ಕೃತದ ಪರ್ವರ್ಷನ್ ಇರಬೇಕು, ಇಲ್ಲವೇ ಮೂಲ ಸಂಸ್ಕೃತ ಹೇಗೋ ಶಾ ಅನ್ನುವಂಥ ಒಂದು ಆ ರೂಪವನ್ನು ಅದು ಪಡ್ಕೊಂಡಿರ್ಬೇಕದು. ಆ ಕೆನೋಟೇಷನ್ ಅಂತೀವಿ ಅದನ್ನು. ರೂಪ ಅನ್ನೋಕ್ಕಿಂತ ಬೆಟರ್ ವಿ ಮಸ್ಟ್ ಸೇ ಇನ್ ಲಿಂಗ್ವಿಸ್ಟಿಕ್ ಸ್ಪಿರಿಟ್, ಇಟ್ಸ್ ಎ ಕೆನೋಟೇಷನ್. ಇಟ್ somehow attained that connotation Shah, which was of original Sanskrit genesis. ಅದು ಆ ಕೆಲ್ಟಿಕ್ ಬ್ಲಡ್, ಇಂಡಿಯನ್ ಬ್ಲಡ್ ಬಹಳ ಸಿಂಪತಿ ಇರೋದ್ರಿಂದ ಅವರೆಲ್ಲರೂ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ಗೆ ಮತ್ತು ಇಂಡಿಯಾಗೆ ಸಿಂಪತೈಸ್ ಮಾಡಿದ್ದಾರೆ. ನಿವೇದಿತಾ ಐರಿಷ್ ಕೆಲ್ಟಿಕ್, ಅನಿಬೆಸೆಂಟ್ ಕೆಲ್ಟಿಕ್, ಬರ್ನಾರ್ಡ್ ಶಾ ಕೆಲ್ಟಿಕ್, ಮಾರ್ಕ್ ಟ್ವೈನ್ ಕೆಲ್ಟಿಕ್. ನಮಗೇ ಗೊತ್ತಿರುವ ಹಾಗೆ 4 ಭಾರತದ ಜೊತೆ
ವಿಶೇಷವಾದ ಸಹಾನುಭೂತಿ ಹೊಂದಿದ್ದವರು ಇವರೆಲ್ಲರೂ ಕೂಡ ಐರಿಷ್ ಕೆಲ್ಟಿಕ್ನವರು. ಅದು ಹೇಗೋ ವಿಚಾರಗಳೆಲ್ಲ ಕೂಡ ಹೋಗ್ತಾ ಇರುತ್ತೆ. ವಿದ್ಯಾವಂತರು ಅನ್ನುವಂಥವರು ಇವರೆಲ್ಲ NCHRನಲ್ಲಿ ಕೂತ್ಕೊಂಡ್ರೆ, ಪುಸ್ತಕಗಳನ್ನು ಬರೆದ್ರೆ ಇಂಡಿಯನ್ ಹಿಸ್ಟ್ರಿ ಪುಸ್ತಕ ಎಷ್ಟು ಅಧೋಗತಿಗಿಳಿದಿದೆ ಇಂಡಿಯನ್ ಹಿಸ್ಟ್ರಿ ಅನ್ನುವಂಥದ್ದು ಲೆಕ್ಕ ಹಾಕ್ಕೊಳ್ಳಿ. ಎಷ್ಟು ಅಧೋಗತಿ. ಒಂದೊಂದು ಪುಸ್ತಕ ನೋಡಿ ಯೂನಿವರ್ಸಿಟಿಗಳಿಗೆ ಇಟ್ಟಿರ್ತಾರೆ ಮಕ್ಕಳಿಗೆ ಓದೋದಕ್ಕೆ, ಸುಳ್ಳುಗಳ ಸರಮಾಲೆ, ಪುರಾಣಗಳು. ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ, ವಿಶ್ರಾಂತ ಜೀವನದಲ್ಲಿ ಪೆನ್ಷನ್. ಈ ದೇಶವನ್ನು ಕಾಪಾಡೋರು ಯಾರು? ರಾಮಕೃಷ್ಣ. ಈ ದೇಶವನ್ನು ಕಾಪಾಡೋರು ಯಾರು? ಅನರ್ಹರು ಜವಾಬ್ದಾರಿ ಸ್ಥಾನಗಳಲ್ಲಿ ಕುಳಿತು ಬಿಟ್ಟಿದ್ದಾರೆ. ಇಲ್ಲಿಂದ ಅಲ್ಲಿವರೆಗೆ ಸನ್ಯಾಸ ಪೀಠಗಳಲ್ಲೂ ಕೂಡ, ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಅನರ್ಹರು, ಆ ಜಾಗಕ್ಕೆ ಅರ್ಹರಲ್ಲದವರು ಕುಳಿತುಕೊಂಡು ಬಿಟ್ಟಿದ್ದಾರೆ. ಅರ್ಹರನ್ನೆಲ್ಲ ಹೊರಗಿಟ್ಬಿಟ್ಟಿದ್ದಾರೆ. ಅವರವರೇ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಈ ಅನರ್ಹ ಒಬ್ರಿಗೊಬ್ಬರು ಹೆಲ್ಪ್ ಮಾಡಿಕೊಂಡು ದೇಶವನ್ನು ಅಧೋಗತಿಗೆ ತರ್ತಾ ಇದ್ದಾರೆ. ಅನರ್ಹರೆಲ್ಲ ಮೊದಲು ವೋಟ್ ಮಾಡ್ತಾರೆ, ಅಲ್ಲಿಂದ ಶುರುವಾಗುತ್ತೆ. ಇದನ್ನು ಡೆಮಾಕ್ರಸಿ ಅಂತ ಕರೆಯಲಾಗುತ್ತೆ. ಪ್ಲಾಟೋನ ಡೆಮಾಕ್ರಸಿ ಹೀಗಿರುತ್ತೆ ಅಂತ ಅವನಿಗೆ ಗೊತ್ತಿದ್ದಿದ್ರೆ ಪ್ಲಾಟೋ ಆ ರಿಪಬ್ಲಿಕ್ ಪುಸ್ತಕನೇ ಬರೀತಿರ್ಲಿಲ್ವಾ ಅಂತ ಅನಿಸುತ್ತೆ ನನಗೆ. ಲಿಂಕನ್ ಡೆಮಾಕ್ರಸಿನ ಅಪ್ಹೋಲ್ಡೇ ಮಾಡ್ತಿರ್ಲಿಲ್ವಾ ಅಂತ. ಇದು ಡೆಮಾಕ್ರಸಿ, ಫಂಕ್ಷನಲ್ ಅನಾರ್ಕಿ. ಇದು ಡೆಮಾಕ್ರಸಿ ಅಲ್ಲ, ಇದು ಫಂಕ್ಷನಲ್ ಅನಾರ್ಕಿ. ಏನೇ ಇರಲಿ, ಆ ಜನ ಭಾಷೆ ಗೊತ್ತಿರುವ ಭಾಷೆಯಲ್ಲೇ ಒಂದಕ್ಕೊಂದು ವಿಚಾರಗಳನ್ನು ತಿಳಿಸ್ಬೇಕಂತೇನೂ ಇಲ್ಲ. ನಾಸದೀಯ ಸೂಕ್ತ, ಆವಾಗಲೇ ಸೃಷ್ಟಿಯನ್ನು ಕುರಿತು ಹೇಳುವಂಥದ್ದು 2 ಪುಸ್ತಕಗಳಿದೆ ಅಂತ ನಾನು ಹೇಳಿದೆ. ನಾಸದೀಯ ಸೂಕ್ತ ಮೊದಲನೇದು. ಬಹುಶಃ ಈ ಪ್ರಪಂಚದ ಇತಿಹಾಸದಲ್ಲಿ ನಾಸದೀಯ ಸೂಕ್ತದಷ್ಟು ಪ್ರೊಫೌಂಡ್, ಅದರಷ್ಟು ಒಂದು ರೀತಿ ಈಸೋಟರಿಕ್ ಆ್ಯಂಡ್ ಹೈಲಿ ಪ್ರೆಗ್ನೆಂಟ್, ಹೈಲಿ ಕಾಂಪ್ರಹೆನ್ಸಿವ್ ಇನ್ನು ಯಾವ ಕೃತಿಯೂ ಯಾರಾದರೂ ಇದೆ ಅಂತ ಒಬ್ಬರು ತೋರಿಸಿದ್ರೆ 5 ವರ್ಷ ಟೈಮ್ ಕೊಡ್ತೀನಿ, ಬಂದು ನನ್ನನ್ನು ಭೇಟಿ ಮಾಡಿ. ಪ್ರೊಫೆಸರ್ಗಳು ಯಾರಾದರೂ ಇದ್ದರೆ, ಇಲ್ಲಿ VCಗಳು ಯಾರಾದರೂ ಇದ್ದರೆ, ನಾಸದೀಯ ಸೂಕ್ತವನ್ನು ಮೀರಿಸಿರ್ತಕ್ಕಂಥ ಸೈನ್ಸ್ ಯಾವುದಾದ್ರೂ ಒಂದು ಬಂದಿದ್ರೆ, ಅದರ ಪ್ರೊಫೌಂಡಿಟಿ, ಅದರ ಅರ್ಥ ಇದನ್ನೆಲ್ಲ ಮೀರಿಸುತ್ತೆ. ಅಷ್ಟೇಕೆ ಪುರುಷ ಸೂಕ್ತವನ್ನು ಮೀರಿಸುವಂತಹದ್ದು ಯಾವುದಾದ್ರೂ ಒಂದಿದ್ರೆ, 4 ವೇದಗಳಲ್ಲಿ ಬರುತ್ತೆ ಪುರುಷ ಸೂಕ್ತ. ಇವ್ರಿಗೆ ಸಿಗೋದು ಬ್ರಾಹ್ಮಣೋ ಅಸ್ಯ ಮುಖಮಾಸೀತ್, ಅದೊಂದು 4 ಸೆಂಟೆನ್ಸ್ಗಳಿದೆ, ಅದು ಮಾತ್ರ ಸಿಗುತ್ತೆ ನಮ್ಮ ಜನರಿಗೆ, ಇನ್ನು ಬೇರೆ ಏನು ಸಿಗಲ್ಲ. ಅಲ್ಲಿ ಎಂತೆಂಥ ವಿಚಾರಗಳಿದೆ ಅದರಲ್ಲಿ, ಎಂತೆಂಥ ವಿಚಾರಗಳಿದೆ ಅದರಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಭಾರತೀಯರು ಒಂದು ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಪ್ರತಿ ಮನುಷ್ಯನು ನನ್ನನ್ನು ಸೇರಿಸಿಕೊಂಡು ಆತ್ಮವಿಮರ್ಶೆ ಮಾಡ್ಕೋಬೇಕು. ಆಮ್ ಐ ರೈಟ್? ನಾನು ಸರಿಯಾಗಿದ್ದೀನ? ಎಲ್ಲಿವರೆಗೆ ನನಗೆ ಒಂದು ಅಥಾರಿಟಿ ಇರೋದಿಲ್ಲ ಅಲ್ಲಿವರೆಗೆ ಐ ಶುಡ್ ನಾಟ್ ಸ್ಪೀಕ್ ಇನ್ ಅಸರ್ಟಿವ್ ಸೆಂಟೆನ್ಸಸ್. ಐ ಮಸ್ಟ್ ಬಿ ಹಂಬಲ್, ಐ ಮಸ್ಟ್ ಬಿ ಮಾಡೆಸ್ಟ್. ಡೋಂಟ್ ಯೂಸ್ ಅಸರ್ಟಿವ್ ಸೆಂಟೆನ್ಸಸ್. ಬಿ ಮಾಡೆಸ್ಟ್, ಬಿ ಹಂಬಲ್. The day you feel you are authoritative, can face any dispute, be assertive. That is how human manners will teach us. Otherwise, everything will be lopsided, everything is uprooted. ಅದೇನಾದರೂ ಇರಲಿ. ನಾಸದೀಯ ಸೂಕ್ತ 2ನೇದು ಶತಪಥ ಬ್ರಾಹ್ಮಣ. ಈ ಬ್ರಾಹ್ಮಣ ಅನ್ನುವಂಥ ಪದ ಜಾತಿ ಸೂಚಕವಲ್ಲ, ನೆನ್ಪಿಟ್ಕೋಬೇಕು ನೀವು. ಅಂತಿಮ ಸತ್ಯವನ್ನು ತಿಳಿಯಬೇಕು ಅಂತ ಯಾರಿಗೆ ಹುಚ್ಚು ಹಿಡಿದಿದೆ ಅವನು ಬ್ರಾಹ್ಮಣ. ಅಂತಿಮ ಸತ್ಯ, ಅದರ ಆಚೆಗೆ ಇನ್ಯಾವ ಸತ್ಯವೂ ಇಲ್ಲ. ಚರ್ಮ ಸತ್ಯ, ಅದರ ಹುಚ್ಚು ಹಿಡಿಸ್ಕೊಂಡವನೆಲ್ಲ ಬ್ರಾಹ್ಮಣ. ಕನಕದಾಸ ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಆದರೆ ವ್ಯಾಸರಾಯರು ಅವನನ್ನು ಬ್ರಾಹ್ಮಣನನ್ನಾಗಿ ಗ್ರಹಿಸಿಬಿಟ್ರು. ವ್ಯಾಸರಾಯರು ಪಕ್ಕಾ ಬ್ರಾಹ್ಮಣರು, ಹುಟ್ಟಿನಿಂದಲೂ ಹೌದು, ಟೆಂಪರ್ಮೆಂಟಲಿ ಕೂಡ ಹೌದು. ಕನಕ ಹುಟ್ಟಿನಿಂದ ಅಲ್ಲ, ಆದರೆ ಹೌದು ನೀನು ಬಾ, ನೀನಲ್ಲದೆ ಮತ್ತಾರು. ತಂದೆ ಯಾರು ಅಂತ ಗೊತ್ತಿಲ್ಲದವನನ್ನು ನೀನಲ್ಲದೆ ಬ್ರಾಹ್ಮಣ, ಮತ್ತಾರು ಬ್ರಾಹ್ಮಣ ಅಂದ ಗುರು. ತಂದೆ ಯಾರು ಅಂತ ಗೊತ್ತಿಲ್ಲ ಗುರುಗಳೇ, ಚಿಂತೆ ಇಲ್ಲ, ಸತ್ಯ ಹೇಳ್ತಾ ಇದೆಯಲ್ಲ,
ಹಾಗಾದರೆ ನೀನು ಸತ್ಯಾಕಾಂಕ್ಷಿ, ಸತ್ಯದ ಬಗ್ಗೆ ಗಂಭೀರವಾಗಿ ತಗೊಂಡವನು, ಬಾ ನೀನು ಬ್ರಾಹ್ಮಣ. ಇದು ನಮ್ಮ ವಿಚಾರ ಇರತಕ್ಕಂತಹದ್ದು. ಇದನ್ನು ನಾವು ಪರ್ವರ್ಟ್ ಮಾಡೋದು, ವಿಕೃತಗೊಳಿಸೋದು ದಿನ ನಡೀತಾ ಇದೆ. ಇವತ್ತಿಗೂ ನಡೀತಾ ಇದೆ, ಗುಲ್ಬರ್ಗದಲ್ಲೂ ನಡೀತಾ ಇದೆ, ಬೆಂಗಳೂರಲ್ಲೂ ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. ನಡೀಲಿ, ಎಷ್ಟು ದಿನ ನಡೆಯುತ್ತೋ ಅದು ನಡೀಲಿ. ಆದರೆ ಸತ್ಯ ಕೊನೆಗೂ ಗೆಲ್ಲುತ್ತೆ. ಸತ್ಯಮೇವ ಜಯತೆ. ಶತಪಥ ಬ್ರಾಹ್ಮಣ ಇದು ಇನ್ನೊಂದು ಅದ್ಭುತವಾದಂತಹ ಒಂದು ಕೃತಿ. ಇದನ್ನೆಲ್ಲ ಅಧ್ಯಯನ ಮಾಡಿ ಇಟಲಿಗೆ ನಾನು ಹೋದಾಗ ಅಲ್ಲಿಯ ನ್ಯಾಷನಲ್ ಫೆಸ್ಟಿವಲ್ ಉದ್ಘಾಟನೆ ಮಾಡುವುದಕ್ಕೆ 2006ರಲ್ಲಿ ಗುರು ಕೃಪೆಯಿಂದ ಇಂಥದ್ದೊಂದು ಆಹ್ವಾನ ನನಗೆ ಬಂದಿತ್ತು. ಆ ಸಂದರ್ಭದಲ್ಲಿ ವೇದಗಳನ್ನು ನಾನು ಚಾಂಟ್ ಮಾಡಬೇಕಾಗಿತ್ತು, ಪಠಿಸಬೇಕಾಗಿತ್ತು. ಅಲ್ಲಿ ವೇದಗಳ ಕೆಲವು ವಿಚಾರಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಅದರ ಅರ್ಥ ಏನು ಅಂತ ಹೇಳಬೇಕಾಗಿತ್ತು. ಮತ್ತು ವೇದಾಂತ ಸಾರ ಅಂತ ಪುಸ್ತಕನೇ ಇದೆ, ಸದಾನಂದ ಅನ್ನುವಂಥವ್ರು ಬರೆದಿದ್ದಾರೆ. ಶಂಕರ ಪರಂಪರೆಯಲ್ಲಿ ಬರುತ್ತೆ ಅದು ಪುಸ್ತಕ. ಆದರೆ ಆ ಪುಸ್ತಕವನ್ನು ಕುರಿತಲ್ಲ, ವೇದಾಂತ ಏನು ಹೇಳುತ್ತೆ. ವೇದಾಂತದಲ್ಲಿ 3 ಬರುತ್ತೆ. ದ್ವೈತವೂ ಇದೆ, ವಿಶಿಷ್ಟಾದ್ವೈತವೂ ಇದೆ, ಅದ್ವೈತವೂ ಇದೆ. ಇದು ವೇದಾಂತದ 3 ಮಜಲುಗಳು. ಮತ್ತು ಈ ಪ್ರಪಂಚದ ಯಾವ ಚಿಂತನೆಯೂ ಈ 3ರ ಆಚೆಗೆ ಇನ್ನೊಂದು ಚಿಂತನೆ ಇರಲಾರದು. ಯಾವ ಸೈನ್ಸ್ ತೆಗೆದುಕೊಳ್ಳಿ, ಯಾವ ಆರ್ಟ್ಸ್ ತೆಗೆದುಕೊಳ್ಳಿ, ಯಾವುದೇ ನ್ಯಾಚುರಲ್ ಸೈನ್ಸ್, ಫಿಸಿಕಲ್ ಸೈನ್ಸ್ ತೆಗೆದುಕೊಳ್ಳಿ, ಇನ್ನರ್ ಕೋರ್ನಲ್ಲಿ ಈದರ್ ಇಟ್ ಈಸ್ ಡ್ಯೂಯಲಿಸ್ಟಿಕ್ ಆರ್ ಇಟ್ ಈಸ್ ನಾನ್ ಡ್ಯೂಯಲ್ ಫಿಲಾಸಫಿ ಆರ್ ಕ್ವಾಲಿಫೈಡ್ ಮೋನಿಸಮ್, ಈ 3 ಬಿಟ್ಟು 4ನೇ ಚಿಂತನೆ ಹ್ಯೂಮನ್ ಬ್ರೈನ್ ಕನ್ಸೀವ್ ಮಾಡಲಾರದು. ಎಷ್ಟೋ ವರ್ಷಗಳಿಂದ ನಡೀತಾ ಇದೆ ಈ ನಿಟ್ಟಿನಲ್ಲಿ. ಇಟ್ ಕೆನಾಟ್ ಕನ್ಸೀವ್. ಯಾಕೆ ಅಂತಂದರೆ ಯಾವುದೇ 2 ವಸ್ತುಗಳ ನಡುವಿನ ಸಂಬಂಧ 3 ಡಿಫರೆಂಟ್ ಸಂಬಂಧಗಳು ಮಾತ್ರ ಇರಬಲ್ಲದು. 4 ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ನಾವು ನೋಡ್ತೇವೆ. ಇನ್ನು ಎಷ್ಟು ಅದಕ್ಕಿಂತ ಹೆಚ್ಚಿಗೆ ಯಾವುದೂ ಇಲ್ಲ. ಅದು ಬೇರೆ, ಇದು ಬೇರೆ, ಅಥವಾ 2 ಒಂದೇ, ಅಥವಾ 2 ಸೇರಿ ಒಂದು, ಇದ್ರ ಬಿಟ್ಟು ಬೇರೆ ರಿಲೇಷನ್ ಇರಲಾರದು. ಇವುಗಳನ್ನೆಲ್ಲ ಸ್ಪಷ್ಟವಾಗಿ ವೇದಾಂತದಲ್ಲಿ ಹೇಳಬೇಕಾಗಿತ್ತು ಇಟಲಿಯಲ್ಲಿ. ಅದನ್ನು ಹೇಳಿದಾಗ ಒಬ್ಬರು ಇಂಡಾಲಜಿ, ಒಂದು ಯೂನಿವರ್ಸಿಟಿಯ ಇಂಡಾಲಜಿ ಡಿಪಾರ್ಟ್ಮೆಂಟ್ನ ಚೇರ್ಮನ್ ಇಟಾಲಿಯನ್ ನಿಂತ್ಕೊಂಡು ನನಗೆ ಕೇಳಿದ್ರು, ಸರ್ ಸ್ವಲ್ಪ ತಾವು ನಾಸದೀಯ ಸೂಕ್ತ ಮತ್ತು ಶತಪಥ ಬ್ರಾಹ್ಮಣ ಇವೆರಡರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಹೇಳ್ತೀರಾ? ಬಹಳ ಬ್ರೀಫ್ ಆಗಿ ಒಂದು 10 ನಿಮಿಷದಲ್ಲಿ ನಾನು ಹೇಳಬೇಕಾಯಿತು. ಕಾರಣ ಇಷ್ಟೇ, ಅವ್ರಿಗೆ ಇಂಗ್ಲೀಷ್ ಬರಲ್ಲ, ನನಗೆ ಇಟಾಲಿಯನ್ ಬರಲ್ಲ. ನಾನು ಒಂದೊಂದು ವಾಕ್ಯ ಹೇಳಬೇಕು, ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕು. ಟ್ರಾನ್ಸ್ಲೇಟ್ ಮಾಡುವವರು ನನಗೇ ಅನ್ನಿಸ್ತಿತ್ತು ಬಹುಶಃ ಇದು ಆ್ಯಕ್ಯುರೇಟ್ ಹಾಗಿದೆ ಚಿಂತನೆ. ನಾನು ಅವ್ರನ್ನೇನು ಹೇಳೋಕ್ಕೆ ಹೋಗಲ್ಲ. ಆ ಚಿಂತನೆ ಆಗಿರೋದ್ರಿಂದ ಇದು 100ಕ್ಕೆ 100 ಆ್ಯಕ್ಯುರೇಟ್ ಚಿಂತನೆ ಅಂತ ಅನಿಸೋದಿಲ್ಲ ಅಂತ ಅನಿಸಿ ಸ್ವಲ್ಪ ಮಟ್ಟಿಗೆ ಬೇಗನೆ ಅಂದರೆ ನಾನು ಯಾಕೆ ಹೇಳಿದೆ ಅಂತಂದರೆ, ಇಟಲಿಯ ಪ್ರೊಫೆಸರ್ ಮತ್ತೊಬ್ಬ ಮಗದೊಬ್ಬ ಅವರಿಗೆ ಇಂಡಿಯಾದ ಚಿಂತನೆ ಅಂತಂದರೆ ಇವತ್ತು ಕೈ ಮುಗಿತಾರೆ. ಇದು ನನಗೆ ಎಷ್ಟು ಕಡೆ ಅನುಭವಕ್ಕೆ ಬಂದಿದೆ. ಮಂಗಳೂರಿನಲ್ಲಿ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತಿದೆ. ಅಲ್ಲಿ ಒಂದು ಉಪನ್ಯಾಸ ಮಾಡಿದ ಮೇಲೆ ಅಮೆರಿಕದ ಪೆನ್ಸಿಲ್ವೇನಿಯಾ ಸ್ಟೇಟ್ನಿಂದ ವಿಸಿಟಿಂಗ್ ಪ್ರೊಫೆಸರ್ ಬಂದಿದ್ದರು. ಮಾರನೇ ದಿನ ಮಂಗಳೂರು ರಾಮಕೃಷ್ಣಾಶ್ರಮಕ್ಕೆ ನನ್ನನ್ನು ಹುಡ್ಕೊಂಡು ಬಂದರು ಮಧ್ಯಾಹ್ನ ಊಟ ಮಾಡೋ ವೇಳೆಗೆ. ಆಮೇಲೆ ಬಂದು ಹೇಳಿದರು, ನಿನ್ನೆ ಉಪನ್ಯಾಸ ನಿಮ್ಮದು ಕೇಳಿದ ಮೇಲೆ ನನಗನ್ನಿಸ್ತು, ಇಂಡಿಯಾ ಹ್ಯಾಸ್ ಎವ್ರಿ ರೈಟ್ ಟು ಲೀಡ್ ದಿ ವರ್ಲ್ಡ್. ಇಂಡಿಯಾ ಹ್ಯಾಸ್ ಎವ್ರಿ ರೈಟ್ ಟು ಲೀಡ್ ದಿ ವರ್ಲ್ಡ್. ವೈ ಇಟ್ ಈಸ್ ನಾಟ್ ಲೀಡಿಂಗ್ ಯೆಟ್? Professor, this question should be asked to the education ministers of all the states or the central education minister, not me. If you want to have more details from me, please give me your mobile number. I will be in touch with you as and when I gather all the information pertaining to the query that you have made. I will feed you with. ಆಶ್ಚರ್ಯ ಏನು ಗೊತ್ತಾ ಸರ್, ಐ ಡೋಂಟ್ ಯೂಸ್ ಎ ಮೊಬೈಲ್ ಫೋನ್ ಅಂದ್ರವ್ರು. ಅಮೆರಿಕನ್ ಪ್ರೊಫೆಸರ್, ವಿಸಿಟಿಂಗ್ ಪ್ರೊಫೆಸರ್, ಐ ಡೋಂಟ್ ಯೂಸ್ ಎ ಮೊಬೈಲ್ ಫೋನ್. ಅಮೆರಿಕನ್ನವರು ಮೊಬೈಲ್ ಫೋನ್ ಯೂಸ್ ಮಾಡಲ್ಲ, ಟಿ ವಿ ಯೂಸ್ ಮಾಡಲ್ಲ. ಯಾಕೆಂದರೆ ಅವ್ರದ್ದು ಸೇರಿಸಿ ಇಂಡಿಯನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತು. ಆದ್ದರಿಂದ ಅವ್ರದನ್ನು ಯೂಸ್ ಮಾಡೋ ಗೋಜು ಹೋಗ್ತಾ ಇಲ್ಲ. ಇರಲಿ, ಪ್ರಪಂಚ ನಾವು ತಿಳ್ಕೊಳ್ಳೋದೊಂದು ಅದಿರ್ತಕ್ಕಂಥದ್ದೊಂದು. ಇಷ್ಟರ ಮಟ್ಟಿಗೆ ಈ ಶತಪಥ ಬ್ರಾಹ್ಮಣ ವೇದಗಳಲ್ಲಿ 4 ಭಾಗ: ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್. ಕೆಲವರು ಹೇಳ್ತಾರೆ
ಉಪನಿಷತ್ ಆರಣ್ಯದ ಒಂದು ಭಾಗ, 3 ಚಿಂತೆ ಇಲ್ಲ, 3 ಅಂತಾದರೂ ಇಟ್ಕೊಳ್ಳಿ, 4 ಅಂತಾದರೂ ಇಟ್ಕೊಳ್ಳಿ. ಇದೆಲ್ಲವೂ ಕೂಡ ಜ್ಞಾನ, ಒರಿಜಿನಲ್ ಜ್ಞಾನ. ಇವೆಲ್ಲವೂ ವೇದಗಳಲ್ಲಿ ಬರುತ್ತೆ. ಈ ವೇದಗಳು ಹೇಗಿದೆ ಅಂದರೆ, ನೀವು ಅದನ್ನು ಎಳೆದಷ್ಟು ಅದರಿಂದ ಏನು ಬೇಕಾದ್ರೂ ಸಿಗ್ತಾ ಬರುತ್ತೆ. ಅದನ್ನು ಬೇಕಂತಲೇ ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಪ್ರಾಜ್ಞರು, ಜ್ಞಾನಿಗಳು ಹೇಳ್ತಾರೆ. ನೀವು ಯಾವ ದೃಷ್ಟಿಯಿಂದ ಬೇಕಾದರೂ ನೋಡಿ, ಅದು ಎಲ್ಲಿ ನಿಂತ್ಕೊಂಡು ನೀವು ನೋಡ್ತಿರೋ ಅಲ್ಲಿಂದ ಒಂದು ಹೊಸದಾಗಿ ಕಾಣುತ್ತೆ. ಹೀಗಾಗಿ ವೇದಗಳ ಭಾಷ್ಯ ಬಂದಿದ್ದೇ ಕಡಿಮೆ. ವಿವೇಕಾನಂದರು ಇದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ವೇದಗಳ ಈ ಅರ್ಥವನ್ನು ಕುರಿತು ಬಹಳ ಚೆನ್ನಾಗಿ ಹೇಳ್ತಾರೆ. ವೇದಗಳ ಫೈನಲ್ ಇಂಟರ್ಪ್ರಿಟೇಷನ್ ಇನ್ನೂ ಬಂದಿಲ್ಲ. ದಟ್ ಮೀನ್ಸ್ ಇವತ್ತು ಏನು ಇಂಟರ್ಪ್ರಿಟೇಷನ್ ಬಂದಿದೆ ಅದೇ ಫೈನಲ್ ಅಲ್ಲ, ಇನ್ನು ಅದು ಎಷ್ಟು ಬೇಕಾದರೂ ಬರಬಹುದೇನೋ. ಅದನ್ನು ಅವ್ರು ಬೇರೆ ರೀತಿ ಹೇಳ್ತಾರೆ. ದಿ ಲಾಸ್ಟ್ ಪೇಜ್ ಆಫ್ ದಿ ವೇದಾಸ್ ಹ್ಯಾಸ್ ನಾಟ್ ಎಟ್ ಕಮ್. ಅದರ ಅರ್ಥ ದಿ ಫೈನಲ್ ಇಂಟರ್ಪ್ರಿಟೇಷನ್ ಆಫ್ ದಿ ವೇದಾಸ್ ಹ್ಯಾಸ್ ನಾಟ್ ಎಟ್ ಕಮ್. ಇದನ್ನು ಅಮೆರಿಕನ್ ಮಹಾನ್ ಚಿಂತಕ, ಅಮೆರಿಕದ ಸಂಸ್ಕೃತಿಯನ್ನು ಇವತ್ತು ಕಟ್ಟಿದವರು, ಅಮೆರಿಕ ದೇಶಕ್ಕೆ ಗುರುಗಳಾಗಿ ಕೆಲಸ ಮಾಡಿದವರು 3 ಜನ ಪ್ರಧಾನವಾಗಿ. ಅಮೆರಿಕದ ಸಂಸ್ಕೃತಿ ಯಾವ ಸಂಸ್ಕೃತಿಯನ್ನು ಅನುಸರಿಸಿ ನಾವು ಹೀಗಾದ್ವಿ ಅಂತ ಅವರೆಲ್ಲ ಹೇಳ್ತಾರೆ. ನೀವು ಕೇಳಿ, ವಾಟ್ ಈಸ್ ದಿ ಬೇಸಿಸ್ ಆಫ್ ಯುವರ್ ಕಲ್ಚರ್ ಅಂತ ಯಾರಾದರೂ ಅಮೆರಿಕನ್ ಸಿಕ್ಕಿದ್ರೆ ಕೇಳಿ. ಅವರು ಸ್ವಲ್ಪ ಬುದ್ಧಿವಂತರಾಗಿ ಎಜುಕೇಟೆಡ್ ಫೆಲೋ ಆಗಿರಬೇಕು, ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ರೆ ಬಹಳ ಒಳ್ಳೆಯದು. ಯಾರ್ಯಾರನ್ನೂ ಕೇಳಿದ್ರೆ ಅವ್ರಿಗಿದೆಲ್ಲ, ಅಲ್ಲೂ ಕೂಡ ಕೇವಲ ದುಡ್ಡಿದ್ರೆ ಸಾಕು ಅಂತ ಯೋಚನೆ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಯೂನಿವರ್ಸಿಟಿ ಪ್ರೊಫೆಸರ್, ವಾಟ್ ಈಸ್ ದಿ ಬೇಸಿಸ್ ಆಫ್ ಯುವರ್ ಕಲ್ಚರ್ ಬೇಸ್ಡ್ ಆನ್ ವಿಚ್ ಟುಡೇ ಯು ಹ್ಯಾವ್ ಬಿಲ್ಟ್ ಅಪ್ ದಿ ಸಾರ್ಟ್ ಆಫ್ ದಿ ಕಂಟ್ರಿ ದಟ್ ಯು ಹ್ಯಾವ್. ಅವಾಗ ಅವ್ರು ಹೇಳ್ತಾರೆ, ಅವರ್ ಕಂಟ್ರಿ ಈಸ್ ಬೇಸ್ಡ್ ಆನ್ ಟ್ರಾನ್ಸೆಂಡೆಂಟಲ್ ಕಲ್ಚರ್. ಟ್ರಾನ್ಸೆಂಡೆಂಟಲಿಸಮ್ ಈಸ್ ದಿ ಬೇಸಿಸ್ ಆಫ್ ಅವರ್ ಕಲ್ಚರ್. ನಮ್ಮ ಕಲ್ಚರ್ ವೇದಾಂತ ಈಸ್ ದಿ ಬೇಸಿಸ್ ಆಫ್ ಅವರ್ ಕಲ್ಚರ್. ಅವ್ರದ್ದು ಟ್ರಾನ್ಸೆಂಡೆಂಟಲಿಸಮ್ ಈಸ್ ದಿ ಬೇಸಿಸ್ ಆಫ್ ಅವರ್ ಕಲ್ಚರ್. ನೆಕ್ಸ್ಟ್ ಪ್ರಶ್ನೆ ಕೇಳಿ, ಹೂ ಬಿಲ್ಟ್ ಅಪ್ ದಿಸ್ ಟ್ರಾನ್ಸೆಂಡೆಂಟಲಿಸಮ್? ಈ ಟ್ರಾನ್ಸೆಂಡೆಂಟಲಿಸಮ್ ಯಾರು ಬಿಲ್ಡಪ್ ಮಾಡಿದ್ರು? ಅವ್ರು ಕೊಡೋ ಉತ್ತರ, ಇಟ್ ಈಸ್ ಎಮರ್ಸನ್, ಥೋರೋ ಅಂಡ್ ವಾಲ್ಟ್ ವಿಟ್ಮನ್. ಎಮರ್ಸನ್, ಥೋರೋ, ವಾಲ್ಟ್ ವಿಟ್ಮನ್ ಅನ್ನುವಂಥವರು ಇದನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರಲ್ಲಿ ಎಲ್ಲರಿಗಿಂತಲೂ ವಯಸ್ಸಾದವನು, ಅಥವಾ ನನಗೆ ಗೊತ್ತಿದ್ದ ಮಟ್ಟಿಗೆ ವಿಟ್ಮನ್ನ ವಯಸ್ಸೆಷ್ಟೋ ಗೊತ್ತಿಲ್ಲ, ಎಮರ್ಸನ್ ಸಾಕಷ್ಟು ವಯಸ್ಸಾದವನು, ಥೋರೋ ಬಹಳ ಸಣ್ಣ ವಯಸ್ಸಿನವನು. ನಮ್ಮ ಶಂಕರಾಚಾರ್ಯರು, ವಿವೇಕಾನಂದರು ಇವರೆಲ್ಲ ಇದ್ದ ಹಾಗೆ ಬಹಳ ಸಣ್ಣ ವಯಸ್ಸಿಗೇನೆ ಇದನ್ನು ಬಹಳ ಗಂಭೀರವಾಗಿ ತಗೊಂಡು ಇದರಲ್ಲಿ ಮುಳುಗಿದವನು. ಸೇಂಟ್ ಲಾರೆನ್ಸ್ ನದಿ ಪಕ್ಕದಲ್ಲಿ ಒಂದು ಕುಟೀರ ಹಾಕ್ಕೊಂಡು ಅಲ್ಲಿ ಸಂತ ಜೀವನ ಮಾಡಿಕೊಂಡು ಈ ಗ್ರಂಥ ಸಂಸ್ಕೃತವನ್ನು ಕಲಿತು ಈ ಗ್ರಂಥಗಳ ಅಧ್ಯಯನದಲ್ಲಿ, ವೇದಗಳ ಅಧ್ಯಯನದಲ್ಲಿ ಇಳಿದವನು. ಅವನು ಒಂದು ಕಡೆ ಹೇಳ್ತಾನೆ, ವೇದಗಳನ್ನು ಓದಿ ಹೇಳ್ತಾನೆ, 1 sentence in the Vedas is worth the state of Massachusetts many times over. ಇಂಗ್ಲಿಷ್ ಯಾರಾದರೂ ಬಂದಿರೋರು ಇಲ್ಲಿದ್ದರೆ ಇವತ್ತು ರಾತ್ರಿ ನೀವು ನಿದ್ದೆ ಮಾಡಲ್ಲ. 1 sentence in the Vedas is worth ಅಂದರೆ ಅದರ ಬೆಲೆ ಎಷ್ಟು? ದಿ ಹೋಲ್ ಸ್ಟೇಟ್ ಆಫ್ ಮೆಸಾಚುಸೆಟ್ಸ್ ಮೆನಿ ಟೈಮ್ಸ್ ಓವರ್. ಎ ಮಲ್ಟಿಪ್ಲೈಡ್ ಕ್ವಾಂಟಿಟಿ, ಎ ಮಲ್ಟಿಪ್ಲಿಕೇಶನ್ ಆಫ್ ಮೆಸಾಚುಸೆಟ್ಸ್ ಸ್ಟೇಟ್ ವಿಲ್ ಬಿ ಈಕ್ವಲ್ ಟು 1 sentence in the Vedas. ಮೆಸಾಚುಸೆಟ್ಸ್ ರಾಜ್ಯ ಅಂತ ಅಮೆರಿಕದಲ್ಲಿದೆ. ಅದು ದಿ ಬ್ರೈನ್ ಆಫ್ ಅಮೆರಿಕಾ. ಎಜುಕೇಷನಲ್ ಹಬ್ ಆಫ್ ಅಮೆರಿಕಾ ಯಾವುದಾದ್ರೂ ಇದ್ದರೆ ಅದು ಮೆಸಾಚುಸೆಟ್ಸ್. ಹಾರ್ವರ್ಡ್ ಯೂನಿವರ್ಸಿಟಿ ಇರೋದಲ್ಲೇ. ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜಗತ್ತಿನ ನಂಬರ್ 1 ಸಂಸ್ಥೆ, MIT ಅದಿರೋದಲ್ಲೇ. ಹಾರ್ವರ್ಡ್ ಸ್ಕೂಲ್ ಆಫ್ ಲಾ, ಬರಾಕ್ ಒಬಾಮಾ ಎಲ್ಲಿ ಓದಿದ್ರು, ಹಾರ್ವರ್ಡ್ ಸ್ಕೂಲ್ ಆಫ್ ಲಾ ಅದಿರೋದಲ್ಲೇ. ಹಾರ್ವರ್ಡ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅದ್ಭುತವಾದ ಸಂಸ್ಥೆ ಅದಿರೋದಲ್ಲೇ. ಈ ಪ್ರಪಂಚದ ನನಗೆ ಗೊತ್ತಿರೋ ಹಾಗೆ 4 ಮೋಸ್ಟ್ ಪ್ರೀಮಿಯರ್ ಹಾರ್ವರ್ಡ್ ಯೂನಿವರ್ಸಿಟಿ ಇಟ್ ಸೆಲ್ಫ್ ಇರ್ತಕ್ಕಂಥದ್ದು ಅಲ್ಲೇ. ಇದು ಮೆಸಾಚುಸೆಟ್ಸ್. ಈ ಮೆಸಾಚುಸೆಟ್ಸ್ ರಾಜ್ಯವನ್ನು ಮಲ್ಟಿಪ್ಲೈ ಮಾಡಬೇಕಂತೆ, ಒಂದು ಸಾಲದಂತೆ 10, 15 ಹೀಗಾದ್ರೆ ಅದರ ಮಲ್ಟಿಪಲ್ ಹೇಳಬೇಕಂತೆ. ಅದರ ಮಲ್ಟಿಪಲ್ ಅನ್ನು ಒಂದು ಕಡೆ ಹಾಕಿದರೆ ದಟ್ ವಿಲ್ ಬಿ ಈಕ್ವಲ್ ಟು 1 sentence in the Vedas. ಭಾರತೀಯರೇ, NCHRಗೂ ಬುದ್ಧಿ ಇಲ್ಲ. ನಮ್ಮಲ್ಲಿ ಬುದ್ಧಿ ಇರೋರು ಯಾಕೆ ಬೇಕು? ನಾವು ಐನ್ಸ್ಟೀನ್ನ ಬಹಳ ಕ್ಲೋಸ್ ಫ್ರೆಂಡ್ಸ್. ಬಹುಶಃ ನಮ್ಮಂದೋಡೆ ಐನ್ಸ್ಟೀನ್ ಒಂದು ವಾಕ್ಯ ಹೇಳಿದರು, ಏನಂತ? ಮೆನಿ ಪೀಪಲ್ ಡೋಂಟ್ ನೀಡ್ ಬ್ರೈನ್ ಅಟ್ ಆಲ್, ಸ್ಪೈನಲ್ ಕಾರ್ಡ್ ಈಸ್ ಎನಫ್ ಫಾರ್ ದೆಮ್.
ಮೆನಿ ಪೀಪಲ್ ಡೋಂಟ್ ನೀಡ್ ಬ್ರಿಡ್. ಇಂಥ ವೇದಗಳಿದೆಯಲ್ಲ, ನಾವು ಇದನ್ನು ಎಷ್ಟು ಮಾತ್ರ ಅಧ್ಯಯನ ಮಾಡಿದ್ದೀವಿ? ಎಲ್ಲಾದರೂ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಕಡೆ ಅದನ್ನು ಓದೋದು ಬೇಡ, ಅದರ ಸಾರ ಏನು, ಕೊನೆಗೆ ಆ ನಾಸದೀಯ ಸೂಕ್ತ, ಶತಪಥ ಬ್ರಾಹ್ಮಣ, ಪುರುಷ ಸೂಕ್ತ, ಇಂಥದ್ದು ಯಾವ್ದಾದ್ರು ಒಂದು 2-3 ಇದರ ಸಾರವೇನು ಅಂತ ಹೇಳಿದ್ದಿದ್ರೆ, ಮತ್ತು ಇದರ ಬಗ್ಗೆ ಹೋಗಲಿ ಪರದೇಶದವರು ಏನು ಹೇಳಿದ್ದಾರೆ ಅಂತ ಹೇಳಿದ್ದಿದ್ರೆ ಎಷ್ಟು ಹೆಮ್ಮೆ ಪಡ್ತಿದ್ದ ಭಾರತೀಯ. ನೆನಪಿಟ್ಕೊಳ್ಳಿ, ಒಬ್ಬ ಮನುಷ್ಯನನ್ನ ಜೆಂಟ್ಲ್ಮನ್ ಮಾಡಬೇಕು ಅಂತಂದ್ರೆ ಇರ್ತಕ್ಕಂಥ ದಿ ಸೆಟ್ಲೆಸ್ಟ್ ವೇ, ಮೋಸ್ಟ್ ಕಲ್ಚರ್ಡ್ ವೇ, ಅಪರಾಧಗಳನ್ನು ಕಡಿಮೆ ಮಾಡಬೇಕು, ಅವನಿಂದ ಎಂದಿಗೂ ಯಾರಿಗೂ ತೊಂದರೆ ಆಗಿರಬಾರ್ದು, ಅವನು ಲಂಚ ತಗೊಳ್ಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಅಪರಾಧಿ ಆಗಬಾರ್ದು, ಏನೂ ತಪ್ಪು ಅವನಿಂದ ಆಗಬಾರ್ದು ಅಂಥ ಮನುಷ್ಯನಾಗಿ ಮಾಡಬೇಕು ಅಂದರೆ ನಾವು ಒಂದು ಉಪಾಯ ಇದೆ. ಏನು ಗೊತ್ತಾ? ಅವನಿಗೆ ಗೊತ್ತಾಗೋ ಹಾಗೆ ಹಿ ಈಸ್ ನಾಟ್ ಅನ್ ಆರ್ಡಿನರಿ ಮ್ಯಾನ್, ಹಿ ಈಸ್ ಗಾಡ್ ಲೈಕ್. ಅವನ ಮುಂದೆ ಒಂದು 10 ಸಲ ಹೇಳಬೇಕು, ಹಿ ಈಸ್ ಗಾಡ್ ಲೈಕ್ ಸರ್, ಇವರು ದೇವರಿವರು, ಹಿ ಈಸ್ ಗಾಡ್ ಲೈಕ್. ಅವಾಗ ಯೋಚನೆ ಮಾಡ್ತಾನೆ, ಜನ ನನ್ನ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿದ್ದಾರೆ, ನಾನು ಹೇಗಿರಬೇಕು, ನನ್ನ ಗೌರವಕ್ಕೆ ಧಕ್ಕೆ ಬರಬಾರ್ದು. ಒಬ್ಬೊಬ್ಬ ಭಾರತೀಯನು ಪ್ರಪಂಚ ನನ್ನ ಬಗ್ಗೆ, ನಾನೊಬ್ಬ ಭಾರತೀಯ, ನನ್ನ ಬಗ್ಗೆ, ನನ್ನ ದೇಶದ ಬಗ್ಗೆ ಇಷ್ಟು ಗೌರವ ಇಟ್ಕೊಂಡಿದೆ, ನಾನು ಹೇಗೆ ಬಾಳಬೇಕು ಅಂತ ಒಬ್ಬೊಬ್ಬ ವಿದ್ಯಾರ್ಥಿಗೂ ಕೂಡ ಅವನ ವಿದ್ಯಾರ್ಥಿ ಜೀವನದಲ್ಲೇ ಗಮನಕ್ಕೆ ತಂದಿದ್ದಿದ್ರೆ ಇವತ್ತು ನೀವು PAC ಅಂತೆ, ACB ಅಂತೆ, ABCD ಅಂತೆ, ಅದು ಏನೇನು ಸರ್ಕಸ್ಗಳು ಮಾಡ್ತಾ ಇದ್ದೀರಿ. ಅರ್ಜುನನಿಗೆ ಕೃಷ್ಣ ಹೇಳಿದ್ದೇನು ಗೊತ್ತಾ? ಅರ್ಜುನ, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫೀಬಲ್ ಮೈಂಡೆಡ್ನೆಸ್, ದಿಸ್ ಫೈಂಟ್ ಹಾರ್ಟೆಡ್ನೆಸ್ ಫ್ರಮ್ ಯು. ನೀನು ಇಂಥ ಒಬ್ಬ ಹೇಡಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಧೀರನಿಗೆ ನೀನು ಹೇಡಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂದರೆ ಅವನ ಪ್ರಾಣ ತೆಗೆದಂಗೆ. ಅವನಿಗೆ ನೀನು ಇಷ್ಟು ಬಡವ ಅಂತ ಅಂದ್ಕೊಂಡಿರಲಿಲ್ಲ ಅಂದರೆ ಶ್ರೀಮಂತ ದೇಶ ಬಿಟ್ಟಿಲ್ಲದ್ರೆ ಓಡೋಗ್ಬೇಕು ಅವನು. ಒಬ್ಬ ಜೆಂಟ್ಲ್ಮನ್ಗೆ ನೀನೊಬ್ಬ ಅಷ್ಟು ಆರ್ಡಿನರಿ ಫೆಲೋ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂದರೆ ಅವನಿಗೆ ಅದಕ್ಕೆ ಸಾವೇ ವಾಸಿ ಅದಕ್ಕಿಂತ ಅಂತ ಯೋಚನೆ ಮಾಡ್ತಾನೆ. ಮನುಷ್ಯನನ್ನು ಗೌರವಾನ್ವಿತ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂದರೆ ಅವನ ಬಗ್ಗೆ ಅವ್ರಿಗೆ ಅನಿಸ್ಬೇಕು, ನನ್ನ ಬಗ್ಗೆ ಬೇರೆಯವರೆಲ್ಲ ಎಷ್ಟೊಂದು ಎಂಥ ಭಾವನೆ ಇಟ್ಕೊಂಡಿದ್ದಾರೆ, ಇದಕ್ಕೆ ಧಕ್ಕೆ ಬರಬಾರ್ದು. ಪ್ರತಿಯೊಬ್ಬ ಭಾರತೀಯನು ನನ್ನ ದೇಶದ ಬಗ್ಗೆ, ನಮ್ಮ ಬಗ್ಗೆ ಹೊರಗಡೆ ಜನ ಎಂಥ ಭಾವನೆ ಇಟ್ಕೊಂಡಿದ್ದಾರೆ, ಇದಕ್ಕೆ ಧಕ್ಕೆ ತರಬಾರ್ದು, ನಾನು ನನ್ನಿಂದ ಈ ಹೆಸರು, ಈ ಕೀರ್ತಿ ಕೆಡಬಾರ್ದು ಅಂತ ಅನಿಸಿದ್ರೆ 3 ಪೊಲೀಸ್ ಸ್ಟೇಷನ್ಗಳನ್ನು, 90% ಕೋರ್ಟ್ಗಳನ್ನು ನೀವು ಬೀಗ ಹಾಕ್ಬೋದು. ಇದು ಉದಾತ್ತವಾದ ಮೆಥಡ್. ಪನಿಷ್ಮೆಂಟ್ ಕೊಟ್ಟು, ಪನಿಷ್ಮೆಂಟ್ ಹೆದರಿಕೆಯಿಂದ ತಿದ್ದೋದು ಮೋಸ್ಟ್ ಅನ್ಕಲ್ಚರ್ಡ್ ಮೆಥಡ್. ನಿನ್ನಿಂದ ನಾನು ಇದನ್ನು ಬಯಸಿರಲಿಲ್ಲ, ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳೋದು ಮೋಸ್ಟ್ ಕಲ್ಚರ್ಡ್ ಮೆಥಡ್. ಇಂಡಿಯಾ ಇದನ್ನು ಅನುಸರಿಸಿದ್ದು ಮೊದಲಿಂದಲೂ ಕೂಡ. ಅರೆ, ನೀನು ಆತ್ಮಸ್ವರೂಪಿ, ನೀನು ದೇವತಾ ಸ್ವರೂಪಿ, ನೀನು ದೇವತಾ ಸ್ವರೂಪಿ, ಸೋಹಂ ತತ್ವಮಸಿ ಶ್ವೇತಕೇತು, ಯಾವ ಪರಮಾತ್ಮನ ಕುರಿತು ಇಷ್ಟು ಹಾಡಿ ಹೊಗಳಿದ್ವಿ ಅದು ನೀನೇ. ನಿನ್ನ ಒಳಗಡೆ ನಿನ್ನ ಜಡ ಪದಾರ್ಥಗಳನ್ನು ಬಿಟ್ಬಿಡು. ಜಡ ಪದಾರ್ಥಗಳು ಎಂದೂ ನೀನಲ್ಲ. ನಿನ್ನ ಶರೀರ ನೀನಲ್ಲ. ಶರೀರ ಹೆಣ ಆದಾಗಲೂ ಬಿದ್ದಿರುತ್ತೆ, ಅದಲ್ಲ ನೀನು. ಮತ್ತೇನೋ ನೀನು ಅಂತಿದೆಯಲ್ಲ, ಅದು ಈ ಪರಮಾತ್ಮ ಇದೆ. ನೋಡು, ಇದು ಬರೇ ವ್ಯತ್ಯಾಸ ಏನಿಲ್ಲ, ಅದು ಅವೆರಡು ಒಂದೇ. ನೋಡಪ್ಪ ಹೇಗೆ ಬದುಕ್ತೀಯ, ಎಂಥ ಮನುಷ್ಯನಾಗ್ತೀಯ. ತತ್ವಮಸಿ ಶ್ವೇತಕೇತು, ಅವರ ತಂದೆ ಗುರು ಆರುಣಿ ಶ್ವೇತಕೇತುಗೆ ಹೇಳ್ತಾನೆ, ತತ್ವಮಸಿ ಶ್ವೇತಕೇತು, ವೇದಗಳು ಅಂದರೆ ಹೀಗೆ. ಇದನ್ನು ಮೆಸ್ಯಾಚುಸೆಟ್ಸ್ ರಾಜ್ಯದ ಒಂದು ಮಲ್ಟಿಪಲ್ ಕ್ವಾಂಟಿಟಿಗೆ ಹೋಲಿಸ್ತಾನೆ. ಹೋಲಿಸಿದವನು ಯಾರು? ಅಮೆರಿಕನ್ ಚಿಂತಕ, 40-41 ವರ್ಷ ವಯಸ್ಸು ಬದುಕಿದವನು. 25-26ನೇ ವಯಸ್ಸಿಗೆ ಸನ್ಯಾಸ ಜೀವನ, ಸನ್ಯಾಸ ಅಲ್ಲ ಸಾಧು ಜೀವನಕ್ಕೆ ಹೋದವನು. ಊಟ ತಿಂಡಿಗಳಲ್ಲಿ ಬಹಳ ಸರಳತೆಯನ್ನು ಋಷಿಯಂತೆ ಬದುಕ್ತಾ ನದಿ ತೀರದಲ್ಲಿ ಕುಟೀರ ಹಾಕ್ಕೊಂಡು ಅಮೆರಿಕದ ಲಕ್ಸುರೀಸ್ ಬಿಟ್ಟು ಮೆಡಿಟೇಷನ್ನಲ್ಲಿ ಮತ್ತು ಗ್ರಂಥಗಳ ಅಧ್ಯಯನದಲ್ಲಿ ತನ್ನ ಜೀವನವನ್ನು ಕಳೆದವನು. ಬದುಕಿದ್ದೇ 41 ವರ್ಷ. ಹೆನ್ರಿ ಡೇವಿಡ್ ಥೋರೋ ಇವತ್ತು ಅಮೆರಿಕಾದಲ್ಲಿ ಅವರು ದೇವರ ಸಮಾನ. ಇವರು ನಾವು ಹೇಗೆ ನಮ್ಮ ಸಂತರನ್ನ, ಮುನಿಗಳನ್ನ, ಶರಣರನ್ನ, ದಾಸರನ್ನ, ಋಷಿಗಳನ್ನ ಗೌರವಿಸ್ತೀವಿ, ಹಾಗೆ ಅಮೆರಿಕ ಗೌರವಿಸೋದು ಈ 3 ಜನರಲ್ಲಿ ಇವನೊಬ್ಬ. ಎಮರ್ಸನ್, ಥೋರೋ, ವಿಟ್ಮನ್. ಇವು ನಾನು ಹೇಳ್ತಾ ಇರೋ ಥೋರೋ ಮಧ್ಯದವನು, ಯಂಗೆಸ್ಟ್. ಹೀಗೆಲ್ಲ ವೇದಗಳಿವೆ. ಇಂಥ ವೇದಗಳನ್ನು ತಂದ್ರವರು ಯಾಕೆ? ಸೃಷ್ಟಿಯಾದ ಮೇಲೆ ಮೊಟ್ಟ ಮೊದಲು ಬೇಕಾಗಿದ್ದುದು ಜ್ಞಾನ. ಆ ಜ್ಞಾನಕ್ಕಾಗಿ ಕೆಲವರನ್ನ ನಿಯೋಜಿಸಲಾಯಿತು, ಅಪಾಯಿಂಟ್ ಮಾಡಲಾಯಿತು.
ಅಪಾಯಿಂಟ್ ಮಾಡಿದವರಲ್ಲಿ ಪ್ರಧಾನವಾಗಿ 11 ಜನ. ಪರಮೇಶ್ವರನನ್ನ ಜ್ಞಾನಕ್ಕೆ ಅಧಿದೇವತೆ ಅಂತ ಕರೆಯಲಾಗುತ್ತೆ. ಜ್ಞಾನ ಪ್ರಧಾನವಾದಂತಹ ವ್ಯಕ್ತಿತ್ವ ಅವನದು. ಅವನಿಗೆ 11 ಏಕಾದಶ ರುದ್ರಾಣಂ 11 ಮುಖ. ಅವನ ಒಂದೊಂದು ಮುಖ ಒಂದೊಂದು ಋಷಿಯ ರೂಪವನ್ನು ತಾಳುತ್ತೆ. 4 ಜನ ಒಂದು ಕಡೆ, 7 ಜನ ಇನ್ನೊಂದು ಕಡೆ, 2 ಗುಂಪುಗಳಾಗ್ತಾರೆ. ಆ 7 ಜನರನ್ನೇ ನಾವು ಕರಿತೇವೆ ಸಪ್ತರ್ಷಿಗಳು. ಈ 4 ಜನರನ್ನು ನಾವು ಕರಿತೇವೆ ಸನಕ, ಸನಂದ, ಸನತ್ ಕುಮಾರ, ಸನತ್ ಸುಜಾತ್. ಈ 4 ಜನ ಇವರಲ್ಲಿ ಪಾಠ ವ್ಯತ್ಯಾಸ ಆಗುತ್ತೆ. ಒಂದೊಂದು ಪುಸ್ತಕ ಒಂದೊಂದು ಹೇಳುತ್ತೆ. ನಾನು ಬಹಳ ಸಣ್ಣ ವಯಸ್ಸಿನಲ್ಲಿ ಬಹಳ ಹಳೇ ಗ್ರಂಥ ಸನಕ ಸನಂದ ಸನತ್ ಸುಜಾತ ಸನತ್ ಕುಮಾರ, ಸನಕ ಸನಂದ ಸನತ್ ಕುಮಾರ ಸಮತ್ ಸುಜಾತನ ಆ ಥರ ಒಂದು ಕೇಳಿದ್ದುಂಟು. ಏಕಾದಶ ರುದ್ರಾಣಾಂ ದ್ವಾದಶಾದಿತ್ಯಾನಾಂ ತ್ರಯೋದಶ ವಿಶ್ವೇಶಾಂ ಚತುರ್ದಶ ಭುವನಾನಾಂ ಪಂಚದಶಾಹುತೀನಾಂ. ಹೀಗೆಲ್ಲ ಬಾಲ್ಯಾವಸ್ಥೆಯಲ್ಲಿ ವೇದ ಪಾಠ ಮಾಡಿಕೊಳ್ಳುವಾಗ ಇದೆಲ್ಲ ಕಲ್ತಿದ್ದುಂಟು. ಹಾಗೆ ಆ ಪಾಠದ ಪ್ರಕಾರ ಸನಕ ಸನಂದ ಸನತ್ ಕುಮಾರ ಸನತ್ ಸುಜಾತ, ಈ ಸನತ್ ಸುಜಾತ ಮಹರ್ಷಿಗಳು ಧೃತರಾಷ್ಟ್ರನ ಹತ್ತಿರ ಬಂದು ಅವನಿಗೆ ಎಷ್ಟೋ ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ಅದು ನಮಗೂ ಕೂಡ ಪ್ರಯೋಜನಕ್ಕೆ ಬರುವಂತಹದ್ದೇ. ಆ ವಿಷಯಗಳಲ್ಲಿ ಎದ್ದು ಕಾಣುವಂತಹದ್ದು, ಧೃತರಾಷ್ಟ್ರ, ಮನುಷ್ಯ ಮೈ ಮೇಲೆ ಎಚ್ಚರ ತಪ್ಪಬಾರದು, ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು, ಆಗ ಸುಖವಾಗಿರ್ತಾನೆ. ಯಾಕೆ? ಅವನು ಪ್ರಮಾದಕ್ಕೆ ಒಳಗಾಗುವುದಿಲ್ಲ. ಎಚ್ಚರ ತಪ್ಪುವುದು ಅನ್ನೋ ಪದಕ್ಕೆ ಸಂಸ್ಕೃತದಲ್ಲಿ ಸನತ್ ಸುಜಾತ ಮಹರ್ಷಿಗಳು ಪ್ರಯೋಗ ಮಾಡಿದ್ದು ಪ್ರಮಾದ. ಅವರು ಹೇಳ್ತಾರೆ, ಪ್ರಮಾದವೂ ಒಂದೇ, ಮೃತ್ಯುವೂ ಒಂದೇ. ನೀನು ಪ್ರಮಾದ ಮಾಡಿದೆ ಅಂತ ಇಟ್ಕೋ, ನೀನು ಸತ್ತೆ ಅಂತ ಅರ್ಥ. ಪ್ರಮಾದ ಮಾಡಬೇಡ. ಪ್ರಮಾದೋ ವೈ ಮೃತ್ಯುಮಹಂ ಬ್ರವೀಮಿ ಹೇಳ್ತಾರೆ. ಪ್ರಮಾದ ಅಂದರೆ ಮೃತ್ಯು ಅಂತ ಹೇಳ್ತೇನೆ, ಮೃತ್ಯು ಅಂತ ಕರಿತೇನೆ ನಾನು ಅದನ್ನು. ಎಚ್ಚರ ತಪ್ಪಬೇಡ, ಎಚ್ಚರ ತಪ್ಪಬೇಡ. ಮೈ ತುಂಬ ಎಚ್ಚರ ಇರಬೇಕು, ಎಚ್ಚರ ಇರಬೇಕು. ಈ ಎಚ್ಚರಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ತಪಸ್ಸುನ್ನೇ ಹಳೆಯ ಕಾಲದ ಪದ ಯೂಸ್ ಮಾಡಿದರೆ, ಈಗಿನ ಕಾಲದ ಪದ ಯೂಸ್ ಮಾಡಿದರೆ ಡಿಸಿಪ್ಲಿನ್. ಬಂಧುಗಳೇ, ನಾನಂತೂ ಜೀವನದಲ್ಲಿ ಕಂಡುಕೊಂಡಿದ್ದೀನಿ, ಒಂದು ಡಿಸಿಪ್ಲಿನ್ ಇಲ್ಲ ಅಂದರೆ ಮನುಷ್ಯ ಬಹಳ ಏನು ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ. ಸಾಧನೆ ಮತ್ತು ಡಿಸಿಪ್ಲಿನ್ ಎರಡೂ ಒಟ್ಟೊಟ್ಟಿಗೆ ಹೋಗುತ್ತೆ. ಇನ್ನು ಈಗಿನ ಕಾಲದ IIMಗಳು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪುಸ್ತಕ ಬರೀತಾ ಇರತಕ್ಕಂಥ ರೈಟರ್ಸ್, ಇವರೆಲ್ಲ ಆ ಡಿಸಿಪ್ಲಿನ್ಗೆ ಇನ್ನು 2 ಸೇರಿಸಿದ್ದಾರೆ. ಅದು ನಮ್ಮಲ್ಲೂ ಇದೆ, ಅದು ನಮ್ಮಲ್ಲೂ ಇದೆ. ಅವರು 2 ಪುಣ್ಯಕ್ಕೆ ನಮ್ಮಲ್ಲಿರೋದನ್ನು ನಮ್ಮ ಶಿಕ್ಷಣದಲ್ಲಿ ನಿಜಕ್ಕೂ ಕೂಡ ವಿದ್ಯಾರ್ಥಿಗೆ ಇವರು ಗುರುಗಳು ಕಲಿಸ್ತಾ ಇದ್ದದ್ದು ಕೇವಲ 3 ಶಕ್ತಿಗಳು. 3 ಶಕ್ತಿಗಳನ್ನು ಅವರಲ್ಲಿ ತುಂಬ್ತಾ ಇದ್ದರು. ಯಾವುದಾ 3 ಶಕ್ತಿಗಳು? ಇಚ್ಛಾಶಕ್ತಿ, ಇಚ್ಛಾಶಕ್ತಿ, ಇಚ್ಛಾಶಕ್ತಿ. 2ನೇದು ಜ್ಞಾನಶಕ್ತಿ, 3ನೇದು ಕ್ರಿಯಾಶಕ್ತಿ. ಇಚ್ಛಾಶಕ್ತಿ ಅಂದರೆ ಏನು? ಗುರಿ ಮುಟ್ಟುವವರೆಗೆ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಾನು ನಿಲ್ಲೋದಿಲ್ಲ. ಇದೇ ಸ್ವಾಮಿ ವಿವೇಕಾನಂದರು ಈಗಿನ ಕಾಲಕ್ಕೆ ಹೇಳಿದ್ದು. ಗುರುಗಳು ಹೇಗೆ ಅದನ್ನು ಕಲಿಸ್ತಾ ಇದ್ರು, ಶಿಷ್ಯನಿಗೆ ಹೇಳ್ತಿದ್ರು, ನೋಡು, ಈ 10 ಹಸುಗಳನ್ನು 100 ಹಸುಗಳನ್ನಾಗಿ ಮಾಡ್ಕೊಂಡು ಬಾ. ಪಾಪ 8 ವರ್ಷದ ಹುಡುಗ ಅವನನ್ನು ಆಚೆಗೆ ಹಾಕೋದು. ಇನ್ನು ಕೆಲವು ವಿದ್ಯಾರ್ಥಿಗಳು ಹೇಳ್ತಿದ್ರು, ನಾಳೆಯಿಂದ 1 ಹೊತ್ತು ಊಟ ಮಾಡು. ಕೆಲವು ದಿನಗಳಾದ್ಮೇಲೆ ಇನ್ನು ಮೇಲೆ ಬರೀ ಹಣ್ಣು ಊಟ ಮಾಡು. ಇನ್ನು ಕೆಲವು ದಿನಗಳಾದ್ಮೇಲೆ ಬರೀ ಎಲೆ ಊಟ ಮಾಡು. ಇನ್ನು ಕೆಲವು ದಿನಗಳಾದ್ಮೇಲೆ ತಣ್ಣೀರು ಸ್ನಾನ ಮಾಡು ಚಳಿಗಾಲದಲ್ಲಿ. ಬೇಸಿಗೆ ಕಾಲದಲ್ಲಿ ಬಿಸಿನೀರು ಸ್ನಾನ ಮಾಡು. ಇನ್ನು ಮುಂದೆ 3 ದಿನ ಉಪವಾಸ ಇರು. ಇನ್ನು ಮುಂದೆ 3 ದಿನ ಒಟ್ಟಿಗೆ ನಿದ್ದೆ ಕೆಡು. ಈ 3 ದಿನ ಅನ್ನುವಂಥದ್ದು 1 ವಾರದವರೆಗೂ ವಿಸ್ತರಿಸಲ್ಪಡ್ತಾ ಇತ್ತು. ಒಂದು ವಾರ ನಿದ್ದೆ ಇಲ್ಲ, ನಿದ್ದೆ ಇಲ್ಲದೆ ಇರಬೇಕು ನೀನು, ಊಟವಿಲ್ಲದೆ ಇರಬೇಕು, ಕೇವಲ ಎಲೆಗಳನ್ನು ತಿನ್ನಬೇಕು.
ಹೀಗೆಲ್ಲ ಇದೆಲ್ಲ ಯಾತಕ್ಕಾಗಿ? ಇದೆಲ್ಲದರಿಂದ ಆಗ್ತಾ ಇದ್ದದ್ದು ಎರಡು ಅದ್ಭುತವಾದಂತಹ ಶಕ್ತಿಗಳು ಒಳಗಡೆ ನಿರ್ಮಾಣವಾಗುವುದಕ್ಕಾಗಿ. ಯಾವುದಾ ಎರಡು ಶಕ್ತಿಗಳು? ಒಂದು ದಮ, ಇನ್ನೊಂದು ಶಮ. ಎಷ್ಟು ದಮ ಇವನದು, ಎಷ್ಟು ಶಮ ಇವನದು, ಇದರ ಮೇಲೆ ಹೇಳ್ತಾ ಇದ್ರು ಇವನ ಇಚ್ಛಾಶಕ್ತಿ ಎಷ್ಟು. ಆ ದಮವನ್ನ ದ್ರೋಣಾಚಾರ್ಯ ಪರೀಕ್ಷೆ ಮಾಡುವುದಕ್ಕೆ ಹಕ್ಕಿಯನ್ನು ನೋಡಿ, ಹಕ್ಕಿಯ ಕಣ್ಣನ್ನು ನೋಡಿ. ಅರ್ಜುನನಿಗೆ ಕಣ್ಣು ಮಾತ್ರ ಕಾಣ್ತು, ಬೇರೆ ಏನೂ ಕಾಣಲಿಲ್ಲ. ಬೇರೆಯವರಿಗೆ ಸ್ವಲ್ಪ ಬೇರೆ ಬೇರೆ ಕಾಣ್ತು. ಕಾರಣ ಇಷ್ಟೇ, ಆ ವಿಷಯದಲ್ಲಿ ಅವರಿಗೆ ದಮ ಕಡಿಮೆ. ಯಾವ ವ್ಯಕ್ತಿಗೆ ಯಾವ ವಿಷಯದಲ್ಲಿ ಬಹಳ ಶಮ ಮತ್ತು ದಮ ಸಾಧಿಸುವುದಕ್ಕೆ ಸಾಧ್ಯವಾಗಿದೆ, ಅದು ಅವನ ಸ್ವಧರ್ಮ. ಪ್ರಾಚೀನ ವಿದ್ಯಾಸಂಸ್ಥೆಯ ಲಕ್ಷಣಗಳು. ಯಾವ ವಿಷಯದಲ್ಲಿ ಅವನಿಗೆ ಪ್ರಚಂಡವಾದ ದಮ ಇದೆ, ಯುಧಿಷ್ಠಿರನಿಗೆ ಧರ್ಮಶಾಸ್ತ್ರದಲ್ಲಿ ಇದೆ, ಭೀಮನಿಗೆ ಗದಾಯುದ್ಧದಲ್ಲಿದೆ. ಯುಧಿಷ್ಠಿರ ಹೆಸರಿಗೆ ಮಾತ್ರ ಕ್ಷತ್ರಿಯ, ಧರ್ಮಶಾಸ್ತ್ರದಲ್ಲಿ ಅವನಿಗಿರೋದ್ರಿಂದ ಅವನ ವರ್ಣ ಅದು ಬೇರೆ. ಹೀಗೆ ಕೇವಲ ಒಂದೇ ವರ್ಣ, ಒಬ್ಬನಿಗೆ ಇದೇ ವರ್ಣ, ಅವನಿಗೆ ಅದೇ ವರ್ಣ, ಅವನ ಸ್ವಧರ್ಮ ನೋಡಿಕೊಂಡು ಯಾವುದರಲ್ಲಿ ಇವನಿಗೆ ಬಹಳ ವಿಶೇಷವಾದ ಶಮದಮಗಳನ್ನು ಸಾಧಿಸಬಲ್ಲ. ಅರ್ಥಾತ್ ಇಚ್ಛಾಶಕ್ತಿ ಪ್ರಚಂಡವಾಗಿ ಯಾವ ಕ್ಷೇತ್ರದಲ್ಲಿದೆ, ಯಾಕೆ ಇಚ್ಛಾಶಕ್ತಿಗೆ ಅನುಗುಣವಾಗಿ ಇವನು ಉದ್ಧಾರವಾಗ್ತಾನೆ ಜೀವನದಲ್ಲಿ. ಯಾವ ಕ್ಷೇತ್ರದಲ್ಲಿ ಪ್ರಚಂಡ ಇಚ್ಛಾಶಕ್ತಿ ಇದೆ ಅದಕ್ಕನುಗುಣವಾಗಿ ಅವನಿಗೆ ಒಂದೇ ವರ್ಣ ಇಲ್ಲ, ಒಂದೆರಡು ಮಿಶ್ರವಾದ ವರ್ಣ, ಒಂದೆರಡು ಮಿಶ್ರ ಪ್ರಧಾನ ವರ್ಣ ಯಾವುದು, ಮಿಶ್ರವರ್ಣ ಪ್ರಧಾನ ವರ್ಣ ಯಾವುದು, ಹೀಗೆಲ್ಲ ಅಂದಿನ ಸಮಾಜವನ್ನು ರಚಿಸ್ತಾ ಇದ್ರು. ಅದು ಒಂದು ರೀತಿಯಲ್ಲಿ ಇವತ್ತಿನ ಸ್ಪೆಷಲೈಸೇಷನ್. ಇವರು ENT ಸ್ಪೆಷಲಿಸ್ಟ್, ಇವರು ಫಿಸಿಕ್ಸ್ ಸ್ಪೆಷಲಿಸ್ಟ್, ಇವರು ಇನ್ನೊಂದರಲ್ಲಿ ಸ್ಪೆಷಲಿಸ್ಟ್, ಇವರು ಹಿಂದೂಸ್ತಾನಿ ಸಂಗೀತದಲ್ಲಿ ಸ್ಪೆಷಲಿಸ್ಟ್. ಎಲ್ಲೂ ಹೋಗಿಲ್ಲ ಆ ಸಂಸ್ಕೃತಿ. ಆ ಸಂಸ್ಕೃತಿ ಕೆಟ್ಟ. ನಾವು ಹೊಸ ಸಂಸ್ಕೃತಿಯನ್ನು ತರ್ತಾ ಇದ್ದೇವೆ. ಹೊಸದು ಅಂದರೆ ಇಂಡಿಯಾದಲ್ಲಿ ಏನು ಅಂದರೆ ಹೆಸರು ಬದಲಾಯಿಸೋದು ಅಂತ ಅಷ್ಟೆ. ಹೆಸರು ಬದಲಾಯಿಸಿಬಿಟ್ರೆ ಅದು ಹೊಸದು. ಅಷ್ಟು ಹೊಸದು ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ. ಮತ್ತು ಅಷ್ಟು ಹೊಸದು ಮಾಡಿದ್ದೇನೆ. ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ದರು, ಒಂದು ಯೂನಿವರ್ಸಿಟಿನಲ್ಲಿ ಒಂದು ಕಡೆ ಒಬ್ಬ ಹುಡುಗ, ಅವನಿಗೆ ಪ್ರೊಫೆಸರ್ ಹೇಳಿದರು, ನೋಡು ನಿನಗೆ ಬಹಳ ಸುಲಭವಾಗಿ PhD ಕೊಡಿಸ್ಬಿಡ್ತೇನೆ, ಆಮೇಲೆ ನಾನೇನೋ ನಿನ್ನನ್ನು ಕೇಳಬೇಕಾಗಿದೆ, ಅದಕ್ಕೆ ನೀನು ಒಪ್ಕೋ. ಇವರು ಕೇಳಿದ್ದು ಆಯಿತು, ಅವನು ಒಪ್ಕೊಂಡಿದ್ದು ಆಯಿತು. ಸುಲಭವಾಗಿ ಅವನಿಗೆ PhDನೂ ಸಿಕ್ಬಿಡ್ತು. ಅದನ್ನು ಏನು ರಹಸ್ಯವಾಗಿಡಲಿ, ಏನು ಕೇಳಿದ್ರು ಏನು ಹೇಳಿದ್ರು ಅಂತ ಹೇಳಿಬಿಡ್ತೀನಿ, ನನ್ನ ಮಗಳನ್ನು ಮದುವೆ ಮಾಡ್ಕೊ ಅಷ್ಟು, ಇನ್ನೇನಿಲ್ಲ. ಅಯ್ಯೋ, ರಾತ್ರಿ ಎಲ್ಲ ನಿದ್ದೆ ಕೆಡೋದು. ಏನು ಕೇಳಿರಬಹುದು ಆ ಯೂನಿವರ್ಸಿಟಿ ಪ್ರೊಫೆಸರು, ಸ್ವಾಮೀಜಿ ಇದನ್ನು ಹೇಳಿದವರು ಅದನ್ನೂ ಹೇಳಿಬಿಡ್ಬೋದಾಗಿತ್ತಲ್ಲ. ಪಾಪ ರಾತ್ರಿ ಎಲ್ಲ ನಿಮ್ಮ ನಿದ್ದೆ ಕೆಡಿಸಿ ಪಾಪ ನನಗೆ ಯಾಕೆ, ನನ್ನ ಮಗಳನ್ನು ಮದುವೆ ಮಾಡ್ಕೋಬೇಕು, ನಿನಗೆ PhD ಕೊಡಿಸ್ತೀನಿ, ನೌಕರಿನೂ ಕೊಡಿಸ್ತೀನಿ. ಸರಿ, ಅವನಿಗೆ ನೌಕರಿನೂ ಆಯಿತು, ಮಗಳ ಮದುವೆನೂ ಆಯಿತು, PhDನೂ ಬಂತು. PhD ಹೇಗೆ ಅಂದರೆ, ಯಾವುದೋ ಒಂದು ಜಿಲ್ಲೆ ತೆಗೆದುಕೊಂಡು ಆ ಜಿಲ್ಲೆಯಲ್ಲಿ ಇಂಥ ಸಮಾಜದ ಜೀವನ ರೀತಿ ನೀತಿಗಳು, ಅದು PhD. ಈ ಹೊಸ ಹುಡುಗ PhD ಮಾಡಿದ್ದೇನು ಅಂದರೆ, ಪಕ್ಕದ ಜಿಲ್ಲೆಯದು ಅದೇ ಟೈಟಲ್ ತಗೊಂಡು ಈ ಜಿಲ್ಲೆಯಲ್ಲಿ ಇದೇ ವರ್ಗದ ರೀತಿ ನೀತಿಗಳು, ಅಲ್ಲಿರ್ತಕ್ಕಂಥ ತಾಲೂಕಿನ ಹೆಸರು ಅಲ್ಲಿರಿದ್ರೆ ಈ ಜಿಲ್ಲೆ ತಾಲೂಕು ಹೆಸರು ಚೇಂಜ್ ಮಾಡಿದ್ರೆ ಆಯಿತು, ಅಲ್ಲಿರ್ತಕ್ಕಂಥ ಜಿಲ್ಲೆ ಹೆಸರಿನ ಜಾಗದಲ್ಲಿ ಈ ಜಿಲ್ಲೆ ಹೆಸರನ್ನು ಚೇಂಜ್ ಮಾಡಿದ್ದೇನು, ಹೆಸರುಗಳು ಮಾತ್ರ, ಅದು ಹೊಸ PhD. ಇಂಥ ರೀತಿಯಲ್ಲಿ ನಮ್ಮವರು ಬಹಳ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ಏನು ಬದಲಾವಣೆ ಮಾಡೋದು? ಹೆಸರು ಚೇಂಜ್ ಮಾಡೋದು. ಹೀಗೆಲ್ಲ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಈಗ ಬೇರೆ ಬೇರೆ ಸ್ಪೆಷಲೈಸೇಷನ್. ಇವನ ವರ್ಣ ಯಾವುದು, ಇವನ ಸ್ವಧರ್ಮ ಯಾವುದು? ಸ್ವಧರ್ಮ ಅಂದರೆ ಏನು ಗೊತ್ತಾ? ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಯಾವ ಕ್ಷೇತ್ರದಲ್ಲಿ ನಾವು ಊಟ ನಿದ್ದೆ ಬಿಟ್ಟು ಕೆಲಸ ಮಾಡುವಷ್ಟರ ಮಟ್ಟಿಗೆ ಆಸಕ್ತರಾಗಿದ್ದೀವಿ ಅಷ್ಟೇ, ಅದು ಸ್ವಧರ್ಮ. ಅರ್ಜುನನಿಗೆ ಬಿಲ್ವಿದ್ಯೆ, ಅದು ಸ್ವಧರ್ಮ. ಭೀಮನಿಗೆ ಗದಾಯುದ್ಧ, ಯುಧಿಷ್ಠಿರನಿಗೆ ತಪಸ್ಸು,
ಮತ್ತೊಬ್ಬನಿಗೆ ಮತ್ತೊಂದು, ರಾಮಕೃಷ್ಣರಿಗೆ ತಪಸ್ಸು, ವಿವೇಕಾನಂದರಿಗೆ ಧ್ಯಾನ, ಬೇರೆಯವರಿಗೆ ಬೇರೆಯದು, ಹೀಗೆ ಅವರವರ ಆಸಕ್ತಿಗೆ ತಕ್ಕಂತೆ. ಈ ರೀತಿಯಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, 3 ಶಕ್ತಿಗಳು ಬರಬೇಕು. ಇಚ್ಛಾಶಕ್ತಿಯನ್ನು ನಾವು ಪರೀಕ್ಷೆ ಮಾಡಬೇಕು ಅಂದರೆ ಯಾವ ಕ್ಷೇತ್ರದಲ್ಲಿ ಇವನು ಶಮದಮಾದಿಗಳನ್ನು ಲೆಕ್ಕಿಸೋದಿಲ್ಲ. ಊಟ ಬಿಟ್ಟು ಕೆಲಸ ಮಾಡೋದಕ್ಕೂ ರೆಡಿ ಇದ್ದಾನೆ, ನಿದ್ದೆ ಬಿಟ್ಟು ಕೆಲಸ ಮಾಡೋದಕ್ಕೂ ರೆಡಿ ಇದ್ದಾನೆ, ಅದು ಅವನ ಸ್ವಧರ್ಮ. ಶಮದಮಗಳು ಎಷ್ಟೋ ಅಷ್ಟರ ಮಟ್ಟಿಗೆ ಅವನ ಇಚ್ಛಾಶಕ್ತಿ. ಇನ್ನು ಇಚ್ಛಾಶಕ್ತಿ ಇದ್ದ ಮೇಲೆ ಇಚ್ಛಾಶಕ್ತಿನ ಗುರು ಈ ರೀತಿ ಪರೀಕ್ಷೆ ಮಾಡಿ ಶಿಷ್ಯನಿಗೆ ಆ ಇಚ್ಛಾಶಕ್ತಿಯನ್ನು ಬೆಳೆಸ್ತಿದ್ದ. ಆಮೇಲೆ ಹಲವು ಪರೀಕ್ಷೆಗಳನ್ನು ಮಾಡ್ತಿದ್ದ, ಅದು ಬೇರೆ ನಾನು ಲೆಕ್ಕಕ್ಕೆ ತಗೊಳ್ಳಲ್ಲ. ಎರಡನೇದು ಜ್ಞಾನಶಕ್ತಿ. ಯಾವುದಾದರೂ ಒಂದು ಕ್ಷೇತ್ರ ನಮ್ಮದಾಗಿದೆಯಲ್ಲ, ಈಗಾಗಲೇ ಹಗಲು ರಾತ್ರಿ ನಿದ್ದೆ ಊಟಗಳನ್ನು ಲೆಕ್ಕಿಸದೆ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜ್ಞಾನವನ್ನು ಗ್ರಹಿಸುವುದು. ಕ್ಷೇತ್ರ ಬಹಳ ಸಣ್ಣದು, ಎಲ್ಲ ಜ್ಞಾನವನ್ನು ಗ್ರಹಿಸುವುದು. ಅದು ಜ್ಞಾನಶಕ್ತಿ. ಆಮೇಲೆ ಕ್ರಿಯಾಶಕ್ತಿ. ಆ ಕ್ಷೇತ್ರಕ್ಕೆ ಇಳಿದು ಕೆಲಸ ಮಾಡಿದರೆ, ಅಲ್ಲಿ ಕೆಲಸ ಮಾಡಿದ್ರೇನೆ ನನಗೆ ಆನಂದ ಇದೆ, ಇದರ ಫಲ ತಗೊಂಡು ನಾನೇನು ಮಾಡಲಿ. ಪ್ರತಿಯೊಬ್ಬ ಮನುಷ್ಯನಿಗೂ ಆ ಕೆಲಸವೇ ಆನಂದ ಕೊಡುತ್ತೆ, ಅಂಥದ್ದೊಂದಿದೆ. ಅಂಥದ್ದು ಇಲ್ಲ ಅಂದರೆ ಅವನಲ್ಲಿ ಕ್ವಾಲಿಟಿ ಇಲ್ಲ ಆ ಮನುಷ್ಯನಲ್ಲಿ. ಇದನ್ನು ಮಾಡ್ತಾ ಇದ್ರೆ ಸಾಕು, ಇದರಿಂದ ಏನು ಬರುತ್ತೆ ಅನ್ನೋ, ಇದರ ಪ್ರಯೋಜನವೇನು ಅನ್ನೋ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇದರ ಪ್ರಯೋಜನ ನನಗೆ ಬೇಕಾಗಿಲ್ಲ, ಇದು ನನಗೆ ಎಷ್ಟು ಖುಷಿ ಕೊಡ್ತಾ ಇದೆ, ಆ ಮನುಷ್ಯ ಮಾತ್ರ ನೆನಪಿಟ್ಕೊಳ್ಳಿ. ವಿವೇಕಾನಂದರು ಹೇಳ್ತಾರೆ, ತನ್ನನ್ನು ಉದ್ಧಾರ ಮಾಡಿಕೊಳ್ಳಬಲ್ಲ, ಜಗತ್ತನ್ನು ಉದ್ಧರಿಸಬಲ್ಲ. ಆ ಕ್ಷೇತ್ರದಲ್ಲಿ ಆಕಾಶದ ಎತ್ತರಕ್ಕೆ ಹೋಗಬಲ್ಲ ಪ್ರತಿಯೊಬ್ಬ ಮನುಷ್ಯನು. ಆ ಕ್ಷೇತ್ರದಲ್ಲಿ ಆಕಾಶದ ಎತ್ತರಕ್ಕೆ ಹೋಗಬಲ್ಲ. ಅದನ್ನು ನೀನು ಪ್ರಾರಂಭವಾಗಿಟ್ಟುಕೊಂಡು ಆಮೇಲೆ ಇನ್ಯಾವ ಕ್ಷೇತ್ರದಲ್ಲೂ ಕೂಡ ನೀನು ಆಕಾಶದ ಎತ್ತರಕ್ಕೆ ಹೋಗಬಲ್ಲೆ. ಇದನ್ನು ವಾಲ್ಮೀಕಿ ನಮಗೆ ತಿಳಿಸ್ಕೊಡ್ತಾನೆ. ಎಷ್ಟೋ ಜನ ತಿಳಿಸ್ಕೊಟ್ಟಿದ್ದಾರೆ. ಒಂದು ಕ್ಷೇತ್ರದಲ್ಲಿ ಅದ್ಭುತವಾದ ಸಾಮರ್ಥ್ಯ ನಿನಗಿದ್ದುಬಿಟ್ರೆ, ಆ ಕ್ಷೇತ್ರದ ಅಂತಿಮ ಹಂತವನ್ನು ನೀನು ಮುಟ್ಟಿಬಿಟ್ರೆ, ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅಷ್ಟೇ ಅದ್ಭುತವಾದ ಪ್ರಗತಿಯನ್ನು ತೋರಿಸಬಲ್ಲೆ. ಮಹಾ ಕೊಲೆಗಾರ ಮಹಾ ಋಷಿಯೂ ಕೂಡ ಆಗಬಲ್ಲ. ಇದನ್ನೆಲ್ಲ ನೋಡಿಯೇ ಭಗವದ್ಗೀತೆ ಹುಟ್ಕೊಂಡಿದ್ದು. ಕರ್ಮಯೋಗ ಹುಟ್ಕೊಂಡಿದ್ದು. ಕರ್ಮಯೋಗ ಅಂತಂದ್ರೆ ಏನು ಗೊತ್ತಾ? ನಿನ್ನ ಕರ್ಮ ಯಾವುದು ಅನ್ನೋದನ್ನು ಮೊದಲು ಗುರುತಿಸುವುದು. ನಿನ್ನ ಕರ್ಮ ಯಾವುದು, ನಿನ್ನ ಧರ್ಮ ಯಾವುದು, ನಿನ್ನ ಧರ್ಮ ಯಾವುದು. ಧರ್ಮ ಅಂದರೆ ಏನು? ಯಾವ ಕ್ಷೇತ್ರದಲ್ಲಿ ಅಥವಾ ಯಾವ ಕ್ಷೇತ್ರಕ್ಕೆ ನೀನು ಸೇರಿದವನು ಅದು ನಿನ್ನ ಧರ್ಮ. ಧರ್ಮ ಮತ್ತು ಕ್ಷೇತ್ರ ಒಟ್ಟೊಟ್ಟಿಗೆ ಹೋಗುತ್ತೆ. ಧರ್ಮ ಕ್ಷೇತ್ರೇ. ನಿನ್ನ ಕ್ಷೇತ್ರ ಯಾವುದು, ನಿನ್ನ ಧರ್ಮ ಯಾವುದು. ಧರ್ಮಕ್ಕೆ ತಕ್ಕಂತೆ ಕ್ಷೇತ್ರ, ಕ್ಷೇತ್ರಕ್ಕೆ ತಕ್ಕಂತೆ ಧರ್ಮ. ನಾನು ಆವಾಗಲೇ ಹೇಳಿದೆ, ಸೈನಿಕನಿಗೂ ಸನ್ಯಾಸಿಗೂ ಒಂದೇ ತಪಸ್ಸಿರೋದಿಲ್ಲ ಅಂದರೂ ಒಂದೇ, ಸೈನಿಕನ ಧರ್ಮ ಸನ್ಯಾಸಿಯ ಧರ್ಮ ಒಂದೇ ಇರೋದಿಲ್ಲ ಅಂತಂದ್ರೆ ಒಂದೇ. ಆ ಕ್ಷೇತ್ರ ಮತ್ತು ಆ ಧರ್ಮ ಅವಿನಾಭಾವ ಸಂಬಂಧವನ್ನು ಹೊಂದಿರುತ್ತದೆ. ಅದರಲ್ಲಿ ಸಹಜವಾಗಿ ಒಬ್ಬ ಪ್ರಗತಿಯನ್ನು ಸಾಧಿಸಿಬಿಡಬಲ್ಲ. ಇವತ್ತು ಭಾರತ ದೇಶದಲ್ಲಿ ನಾವು ತಪ್ತಾ ಇರೋದು ಎಲ್ಲಿ ಅಂದರೆ, ದೊಡ್ಡ ಗುರಿಯನ್ನು ಇಟ್ಕೊಳ್ಳೋದ್ರಲ್ಲಿ. ಗುರಿ ಯಾಕೆ ದೊಡ್ಡದಾಗೋದಕ್ಕೆ ನಮಗೆ ದೊಡ್ಡದಾಗ್ತಾ ಇಲ್ಲ ನಮ್ಮ ಗುರಿ ಅಂದರೆ, ನೀವು ಇಟ್ಕೊಂಡಿರ್ತಕ್ಕಂಥ ಕ್ಷೇತ್ರ ನಿಮ್ಮ ಕ್ಷೇತ್ರ ಅಲ್ಲ. ಅದು ನಿಮ್ಮ ಕ್ಷೇತ್ರವೇ ಆಗಿದ್ದಿದ್ರೆ ನಿಮಗೊಂದು ಗುರಿ ಸಹಜವಾಗಿ ಬರ್ತಿತ್ತು. ಏನದು? ಈ ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿ ನಾನು ಮೊದಲನೇವನಾಗಬೇಕು. ಸಹಜವಾಗಿಯೇ ಈ ಆಸೆ ಬರ್ತಿತ್ತು. ಇವತ್ತು ಯಾರನ್ನಾದರೂ ಕೇಳಿ, ಅಷ್ಟು ದೊಡ್ಡ ಆಸೆ ಆಕಾಶದ ಎತ್ತರಕ್ಕಿರಬೇಕು. ಇವತ್ತಿನ ಸಬ್ಜೆಕ್ಟ್, ನಮ್ಮ ದೃಷ್ಟಿ ಆಕಾಶದ ಎತ್ತರಕ್ಕಿರಬೇಕು, ಆತ್ಮವಿಶ್ವಾಸ ಇರಬೇಕು. ಆಕಾಶದ ಎತ್ತರದ ದೃಷ್ಟಿ ಎಷ್ಟೋ ಜನರಲ್ಲಿ ಬರ್ತಾ ಇಲ್ಲ. ಅದಕ್ಕೆ 2 ಕಾರಣ. ಮೊದಲನೇದು ಈಗಾಗಲೇ ಹೇಳ್ತಾ ಇದ್ದೀನಿ, ಆವಾಗಿಂದ ಹೇಳ್ತಾ ಇದ್ದೀನಿ, ನಮ್ಮ ಕ್ಷೇತ್ರ ಯಾವುದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಎರಡನೇದು, ನಮ್ಮ ಶಕ್ತಿಗಳ ಪರಿಚಯ ನಮಗಿಲ್ಲ. ಆದ್ದರಿಂದ ಆಕಾಶದ ಎತ್ತರಕ್ಕೆ ಹೋಗುವುದಕ್ಕೆ ನಮಗಾಗ್ತಾ ಇಲ್ಲ. ಸ್ವಧರ್ಮ, ನಮ್ಮ ಕ್ಷೇತ್ರ ಯಾವುದು ಅನ್ನೋದಕ್ಕೆ ಹೇಗಿರುತ್ತೆ ಅದು ಒಂದು ಎಕ್ಸಾಂಪಲ್ ಕೊಡ್ತೀನಿ.
ಥಾಮಸ್ ಆಲ್ವಾ ಎಡಿಸನ್ ಅವರಿಗೆ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡ್ರು. ನೆನ್ಪಿಟ್ಕೊಳ್ಳಿ, ಎಡಿಸನ್ ಹತ್ರ 2,000ಕ್ಕೂ ಹೆಚ್ಚು ಪೇಟೆಂಟ್ಗಳಿದ್ದವು. ಪೇಟೆಂಟ್ ಅಂದರೆ ಇದನ್ನು ನಾನೇ ಕಂಡು ಹಿಡಿದವನು, ಇದನ್ನು ಯಾರಾದರೂ ಉಪಯೋಗಿಸ್ಕೊಳ್ಬೇಕು ಅಂದರೆ ನನ್ನಿಂದ ಪರ್ಮಿಷನ್ ತಗೊಳ್ಬೇಕು, ಅನುಮತಿ ಇರಬೇಕು, ಮತ್ತು ಯಾರಾದರೂ ಅದನ್ನು ಉಪಯೋಗಿಸಿದರೆ ಅದರ ಹಣದ ಒಂದು ಭಾಗ ನನಗೆ ಬರಬೇಕು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಒಂದು 10-15 ಪೇಟೆಂಟ್ ಇದ್ದರೆ ಜೀವನದಲ್ಲಿ ಯಶಸ್ವಿ ವ್ಯಕ್ತಿ. ಒಬ್ಬ ವಿಜ್ಞಾನಿಗೆ ಒಂದು 100-200 ಪೇಟೆಂಟ್ಗಳಿರುತ್ತವೆ ಸಾಮಾನ್ಯವಾಗಿ. ಎಡಿಸನ್ನರಿಗೆ 2,000ಕ್ಕಿಂತಲೂ ಹೆಚ್ಚು ಪೇಟೆಂಟ್ಗಳಿದ್ದವು. ಅವರು ಎಂಥ ಸಂಶೋಧಕ ಅನ್ನೋದನ್ನು ನೀವು ಲೆಕ್ಕ ಹಾಕಿ. ಈ ಪ್ರಪಂಚದಲ್ಲಿ ಇನ್ನಾವ ವಿಜ್ಞಾನಿಯೂ ಇಷ್ಟು ಅದ್ಭುತಗಳನ್ನು ಮಾಡಿಲ್ಲ. ಹಳ್ಳಿಯ ರೈತರನ್ನು ಸೇರಿಸಿಕೊಂಡು ಯಾವ ಜ್ಞಾನವೂ ಇಲ್ಲದೆ ಇರತಕ್ಕಂಥ ಅತ್ಯಂತ ಸಾಮಾನ್ಯ ಮನುಷ್ಯನಿಗೂ ಉಪಯೋಗವಾಗುವಂತಹ ವೈಜ್ಞಾನಿಕ ಸಂಶೋಧನೆಗಳನ್ನು ಎಡಿಸನ್ ನಮಗೆ ಕೊಟ್ಟ. ಯಾವುದು ಅಂತಂದರೆ, ಮೊದಲನೇದು ಎಲೆಕ್ಟ್ರಿಕ್ ಬಲ್ಬ್. ಈ ಎಲೆಕ್ಟ್ರಿಕ್ ಬಲ್ಬ್ ಇದು ಎಡಿಸನ್ನರದೇ ಸಂಶೋಧನೆ. ಇದು ರಾತ್ರಿಯನ್ನು ಹಗಲನ್ನಾಗಿ ಮಾಡಿಬಿಟ್ಟಿದೆ. ಹಗಲು ರಾತ್ರಿಗೆ ವ್ಯತ್ಯಾಸ ಗೊತ್ತಿಲ್ಲದಂತೆ ಮಾಡಿದೆ. ಪ್ರಕೃತಿಯನ್ನು ಗೆದ್ದಿದ್ದಾರೆ ಎಡಿಸನ್. ಸೂರ್ಯನಿಗೆ ಸವಾಲು ಹಾಕಿದ್ದಾರೆ, ಅಥವಾ ಪ್ರಕೃತಿ ಮಾತೆಗೆ ಸವಾಲು ಹಾಕಿದ್ದಾರೆ. ಓ ಪ್ರಕೃತಿ ಮಾತೆ, ಸಂಜೆ 7 ಗಂಟೆ ನಂತರ ನಮಗೆ ಕತ್ಲಾಗಬೇಕು ಅಂತ ನೀನು ನಿಯಮ ಮಾಡಿದ್ದೆ, ನೀನೇನು ಕತ್ಲು ಮಾಡಿದ್ದೀಯ ನೋಡು. ಮತ್ತೊಮ್ಮೆ ನಾವು ನಮ್ಮ ಹಗಲನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಹಾಗೆ ಯಾರು ಪ್ರಕೃತಿಗೆ ಸವಾಲು ಹಾಕ್ತಾನೆ ಅವನಿಗೆ ನಮ್ಮಲ್ಲಿ ಒಂದು ಹೆಸರಿರ್ತಿತ್ತು. ಪ್ರಕೃತಿಗೆ ಸವಾಲು ಹಾಕಬಲ್ಲಂತಹ ವ್ಯಕ್ತಿಗೆ ನಮ್ಮಲ್ಲಿ ಒಂದು ಹೆಸರಿದೆ, ಅಂಥವ್ರಿಗೆಲ್ಲ ಕೂಡ ಒಂದು ಹೆಸರಿದೆ. ಯಾವುದದು? ಅದೇ ಯೋಗಿ. ಯೋಗಿ ಅಂತಂದರೆ ಪ್ರಕೃತಿಗೆ ಸವಾಲು. ಇವರೆಲ್ಲ ಬಾಹ್ಯ ಪ್ರಕೃತಿಗೆ ಸವಾಲು ಹಾಕಿದವರು. ಭಾರತ ಅದಕ್ಕೆ ಬಹಳ ತಲೆ ಕೆಡಿಸ್ಕೊಳ್ಳಿಲ್ಲ. ಅದು ಒಳಗಡೆ ಪ್ರಕೃತಿಗೆ ಸವಾಲು ಹಾಕ್ತಾ ಬಂತು. ಯಾವ ಮನಸ್ಸು ನನ್ನನ್ನು ಏನು ಮಾಡಿತು ನೋಡೋಣ, ಮೃತ್ಯು ನನ್ನನ್ನು ಏನು ಮಾಡಿತು ನೋಡೋಣ. ವಿಜ್ಞಾನಿ ಇವುಗಳನ್ನೆಲ್ಲ ಗೆದ್ದ, ಮೃತ್ಯುವಿನ ಮುಂದೆ ಸೋತು ಬಿಟ್ಟ. ಯೋಗಿ ಮೃತ್ಯುವನ್ನು ಗೆದ್ದು ಬಿಟ್ಟ. ಮೃತ್ಯುವನ್ನು ಗೆದ್ದವನಿಗೆ ಇನ್ಯಾವುದೂ ಕಷ್ಟವಿಲ್ಲ, ಆದರೆ ಅದರಲ್ಲಿ ಅವನಿಗೆ ಇಂಟ್ರೆಸ್ಟ್ ಬರಲಿಲ್ಲ. ಬಹಳಷ್ಟು ಜನ ಯೋಗಿಗಳು ಆ ಕಡೆ ಗಮನ ಹರಿಸಲ್ಲ. ಯಾಕೆ? ಅದರಿಂದ ಏನು ಸಿಗುತ್ತೆ? ಆ ಕೆಲವು ಇಂದ್ರಿಯಗಳಿಗೆ ರುಚಿಯಾದಂತಹದ್ದು, ಅದರಲ್ಲೂ ಜ್ಞಾನಕ್ಕೋಸ್ಕರ ಉಪಯೋಗಿಸಬೇಕಾಗಿರ್ತಕ್ಕಂಥ ಇಂದ್ರಿಯವನ್ನು ಸುಖಕ್ಕೆ ಉಪಯೋಗಿಸುವಂತಹ ಕೆಳಮಟ್ಟದ ಸಂಸ್ಕೃತಿಗೆ ಹೋಗ್ತೇನೆ ನಾನು. ಅದರಿಂದ ಆ ರೀತಿಯಲ್ಲಿ ಪ್ರಕೃತಿಯನ್ನು ಗೆಲ್ಲೋದ್ರಿಂದ ಅದಕ್ಕಿಂತಲೂ ಹೆಚ್ಚಿಗೆ ಏನು ಪ್ರಯೋಜನ ಅಂತ ಈ ಜ್ಞಾನಿಗಳು ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿ ಅದನ್ನು ಬಿಟ್ಟುಬಿಟ್ರು ಅಂತ ವಿವೇಕಾನಂದರು ಹೇಳ್ತಾರೆ. ದಿ ಡೇ ದೇ ವರ್ ಕನ್ವಿನ್ಸ್ಡ್ ಆಫ್ ದಿ ಅನ್ಇಮ್ಯಾಜಿನಬಲ್ ಪವರ್ಸ್ that were hidden in the mental realms of man, they lost all interest in physical sciences and totally oriented themselves to the search into an enigmatic, elusive, a powerful component of man, that is his own mind. ವಿವೇಕಾನಂದರ ಅಬ್ಸರ್ವೇಷನ್. ಮನಸ್ಸು ಅನ್ನುವಂಥದ್ದು ಮೋಸ್ಟ್ ಪವರ್ಫುಲ್ ಈ ಪ್ರಪಂಚದಲ್ಲಿ ಅಂತ ಗೊತ್ತಾದ ಮೇಲೆ ಅದೇ ಅವರ ಫೀಲ್ಡ್ ಆಫ್ ಇಂಟ್ರೆಸ್ಟ್. ಲ್ಯಾಬೊರೇಟರಿನಲ್ಲಿ ಅವರು ತಗೊಂಡಂಥ ಪದಾರ್ಥ ಮನಸ್ಸೇ ಆಗಿಬಿಡ್ತು. ಆ್ಯಂಡ್ ದೇ ಕೇಮ್ ಔಟ್ ವಿತ್ ಮಾರ್ವೆಲಸ್ ರಿಸಲ್ಟ್ಸ್. ದಟ್ಸ್ ಎ ಡಿಫರೆಂಟ್ ಥಿಂಗ್. ಇಂಡಿಯನ್ಸು ನಾವು ಯಾರಿಗೂ ಏನು ಕಡಿಮೆ ಇಲ್ಲ. ಅವ್ರ ಫೀಲ್ಡ್ ಬೇರೆ, ನಮ್ಮ ಫೀಲ್ಡ್ ಬೇರೆ. ಅದರಲ್ಲೂ ನಮ್ಮ ಫೀಲ್ಡ್ ಒರಿಜಿನಲ್, ಅವ್ರದ್ದು ಅಪ್ಲೈಡ್ ಫೀಲ್ಡ್. ದಿ ಒರಿಜಿನಲ್ ಇನ್ವೆನ್ಷನ್ ಟುಕ್ ಪ್ಲೇಸ್ ಇನ್ ಇಂಡಿಯಾ ಓನ್ಲಿ. ಇಟ್ ಗಾಟ್ ಅಪ್ಲೈಡ್ ಅಂಡ್ ಗಾಟ್ ಆಲ್ ದಿ ಸೆಕೆಂಡರಿ ಡೀಟೇಲ್ಸ್ ಇನ್ ದಿ ವೆಸ್ಟ್. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಎವ್ರಿ ಸೈನ್ಸ್ ಟುಕ್ ಇಟ್ಸ್ ಬರ್ತ್ ಇನ್ ಇಂಡಿಯಾ. ಎವ್ರಿ ಸೈನ್ಸ್. ಇದನ್ನು ಪ್ರೊಫೆಸರ್ ಹೆಸರು ಮಾಡ್ತೀನಿ ನಾನು. ಯೂನಿವರ್ಸಿಟಿ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲೀಸ್ನಲ್ಲಿದೆ. ಅಲ್ಲಿಯ ಪ್ರೊಫೆಸರ್ ಹೇಳ್ತಾರೆ, ಇವತ್ತು ಏನೇನು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಿಪ್ಸ್, ನಿಮ್ಮ ಕಂಪ್ಯೂಟರ್ ಚಿಪ್ಸ್ 28 ನೀವು ಹೇಳ್ತಿರಲ್ಲ, ಇಫ್ ಇಂಡಿಯನ್ಸ್ ಹ್ಯಾಡ್ ನಾಟ್ ಫೌಂಡ್ ಔಟ್ ದಿ ಡೆಸಿಮಲ್ ಸಿಸ್ಟಮ್ ಅಂಡ್ ದಿ ಪ್ಲೇಸ್ ನೊಟೇಷನ್, ದಿ ಇಂಡಿಪೆಂಡೆಂಟ್ ವ್ಯಾಲ್ಯೂ ಫಾರ್ ಎವ್ರಿ ಡಿಜಿಟ್, ಎವ್ರಿ ನಂಬರ್ ಅಂಡ್ ದಿ ಪ್ಲೇಸ್ ವ್ಯಾಲ್ಯೂ, there would have been no computer science, no artificial intelligence, nothing of that sort. India gave us the basement upon which we consolidated all other things. Basement kododu India. Einstein ಹೇಳ್ತಾರೆ, we owe everything to Indians who taught us how to count, without which there would never have been a worthwhile scientific invention of any kind anywhere in the world. There would never have been any scientific invention in this world
ಇಫ್ ಇಂಡಿಯನ್ಸ್ ಹ್ಯಾಡ್ ನಾಟ್ ಗಿವನ್ ಆಸ್ ದಿ ನಾಲೆಡ್ಜ್ ಆಫ್ ಹೌ ಟು ಕೌಂಟ್, ಡೆಸಿಮಲ್ ಸಿಸ್ಟಮ್ 1ರಿಂದ 0 ಇಂದ 9ರವರೆಗೆ ನಂಬರ್ಸ್ ಕೊಟ್ಟಿದ್ದೀವಲ್ಲ, ಇದು ಎಷ್ಟು ಸಿಂಪಲ್ ಆಗಿದೆ ಅಂದರೆ ಅದರ ಮಹಿಮೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಪಾಶ್ಚಿಮಾತ್ಯ ಹೇಳ್ತಾನೆ. ಎಷ್ಟು ಸಿಂಪಲ್ ಆಗಿದೆ ಅದು ಅಂದರೆ, ಅದಿಲ್ಲದೆ ಪ್ರಪಂಚದಲ್ಲಿ ಸೈನ್ಸ್ಗೆ ಉಸಿರಿಲ್ಲ. ಎಲ್ಲ ಸೈನ್ಸ್ಗಳು ಉಸಿರಿದದು. ಅದಿಲ್ಲದೆ ಸೈನ್ಸೇ ಇಲ್ಲ, ಸೈನ್ಸ್ಗೆ ಜೀವ ಇಲ್ಲ. ಎಷ್ಟು ಸಿಂಪಲ್ ಆಗಿದೆ ಅಂದರೆ ಬಹಳ ಸುಲಭವಾಗಿ ನಾವು ಅದರ ಮಹಿಮೆಯನ್ನು ವಿ ಓವರ್ಲುಕ್ ಅಂತ ಮತ್ತೊಬ್ಬ ಪಾಶ್ಚಾತ್ಯ ಚಿಂತಕ ಹೇಳ್ತಾನೆ. ಅದು ಏನೇ ಇರಲಿ, ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಎಡಿಸನ್ ಅದ್ಭುತವಾದ 2 ಸಂಶೋಧನೆ ಕೊಟ್ಟರು. ಜೀವನದ ಕೊನೆಯ ಭಾಗದಲ್ಲಿ ಅವರಿಗೆ ಒಂದು ಸನ್ಮಾನ ಸಮಾರಂಭ ಇತ್ತು. ಸನ್ಮಾನ ಸಮಾರಂಭ ಆಯಿತು. ಅದಕ್ಕೆ ಉತ್ತರಿಸ್ತಾ ಅವ್ರು ಹೇಳಿದರು. ಏನು ಹೇಳಿದರು ಅಂತಂದರೆ, ನನಗೆ ಯಾಕೆ ಸನ್ಮಾನ ಮಾಡಿದ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕಾರಣ ಇಷ್ಟೇ, ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವರು ಹೇಳಿದ್ರು ಈ ಸಂಶೋಧನೆ ಮಾಡಿದ್ರಿ, ಇವ್ರು ಹೇಳಿದ್ರು ಈ ಸಂಶೋಧನೆ ಮಾಡಿದ್ರಿ. ನಾನು ಯಾವ ಸಂಶೋಧನೆ ಮಾಡಬೇಕು ಅಂತ ಆಸೆ ಪಟ್ಟವನೂ ಅಲ್ಲ. ನಾನೊಂದು ಸಂಶೋಧನೆ ಮಾಡ್ತಾ ಇದ್ದೀನಿ ನನಗೆ ಅನಿಸ್ಲೂ ಇಲ್ಲ. ಆ ಸಂಶೋಧನೆ ಆದಮೇಲಾದರೂ ಏನೋ ಮಹತ್ತರವಾದ್ದು ಏನೋ ಆಯಿತು ಅಂತಲೂ ನನಗೆ ಅನಿಸ್ಲಿಲ್ಲ. ಕಾರಣ ಇಷ್ಟೇ, ನಾನೊಂದು ವಿಚಿತ್ರ ವ್ಯಕ್ತಿ. ಬೇರೆಯವರೆಲ್ಲ ಬೇರೆ 28 ಆಟಗಳನ್ನು ಆಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಇವರು ಈ ಆಟ ಆಡ್ತಾರೆ, ಅವರು ಆಟ ಆಡ್ತಾರೆ, ಮತ್ತೊಬ್ಬರು ಮತ್ತೊಂದು ಆಟ ಆಡ್ತಾರೆ. ನಾನು ಅದೇ ರೀತಿ ಆಟನೇ ಆಡಿದ್ದು, ಆದರೆ ನನ್ನ ಪ್ಲೇ ಗ್ರೌಂಡ್ ಬೇರೆ ಇತ್ತು, ಆಟಕ್ಕೆ ಉಪಯೋಗಿಸಿದ ಇನ್ಸ್ಟ್ರೂಮೆಂಟ್ಸ್ ಬೇರೆ ಇತ್ತು ಅಷ್ಟೇ. ಲ್ಯಾಬ್ರೇಟ್ರಿ, ನೀವು ಲ್ಯಾಬ್ರೇಟ್ರಿ ಅಂತ ಕರಿತೀರಲ್ಲ, ಅಲ್ಲಿ ಹೋಗಿ ಅದನ್ನು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅದನ್ನು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಇದೇ ಒಂದು ನನಗೆ ಯಾವತ್ತೂ ಕೂಡ ಮನಸ್ಸು ಒಂಥರ ಆಟ ನನಗದು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಈ ಮಕ್ಕಳು ಮೊಬೈಲ್ ತೊಗೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಟ ಆಡ್ತಾರೆ. ಹಾಗೇನೆ ಇವನು ಇದನ್ನು ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅದನ್ನು ಇದಕ್ಕೆ ಕನೆಕ್ಟ್ ಮಾಡಿ ಏನಾಗುತ್ತೆ ಅಂತೆಲ್ಲ ಕನೆಕ್ಟ್ ಮಾಡೋದು, ಅದನ್ನು ನೋಡೋದು. ಅದೇನೇನೋ ಬರ್ತಿತ್ತು, ಅದನ್ನು ತೊಗೊಂಡು ಒಂದು ಕಡೆ ಬರೆದಿಟ್ಕೊಳ್ಳೋದು, ಅದನ್ನು ಇದು ಹೀಗೆ ಅಂತ ಅದರ ಒಂದು ನಾಲೆಡ್ಜು ಒಂದು ಕಡೆ ಇಟ್ಕೊಳ್ಳೋದು ಅಷ್ಟೇ. ಇದು ಹೀಗಾಗುತ್ತೆ. ಹೀಗೆ 2000 ಸಂಶೋಧನೆಗಳನ್ನು ಮಾಡಿಬಿಟ್ಟ. ಹೇಳ್ತಾನೆ, ಬೆಳಗ್ಗೆಯಿಂದ ಸಾಯಂಕಾಲ ನಾನು ಆಟ ಆಡಿದ್ದು ಬಿಟ್ಟರೆ ಇನ್ನೇನು ಮಾಡಲಿಲ್ಲ. ನಮ್ಮ ಆಶ್ರಮಕ್ಕೆ ಬಿಜಾಪುರದಲ್ಲಿ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಬರ್ತಾ ಇದ್ದ. ಅವನು ಫೈನಲ್ ಇಯರ್ MBBS. ಆವಾಗ ಆಶ್ರಮದ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಬೇಕು ಅಂತ ಈ ಫೈನಲ್ MBBS ಹುಡುಗರು ಆವಾಗ ಭಾಳ ಜನ ಬರ್ತಿದ್ರು ಆಶ್ರಮಕ್ಕೆ ಬಿಜಾಪುರದಲ್ಲಿ. ಎಲ್ಲರೂ ಯೋಚನೆ ಮಾಡಿ, ಸ್ವಾಮೀಜಿ ಒಂದು ದೊಡ್ಡ ಪ್ರೋಗ್ರಾಮ್. ನಾನು ಅವ್ರಿಗೆ ಹೇಳಿದೆ, ನೀವೇ ಓಡಾಡಿದ್ರೆ ಮಾತ್ರ ಮಾಡೋಣ, ನನಗದಕ್ಕೆಲ್ಲ ಸ್ಟ್ರೈನ್ ತೊಗೊಳ್ಳೋಕೆ ನಾನು ತಯಾರಿಲ್ಲ. ನಾನೆಲ್ಲ ನಿಮ್ಮ ಗೈಡೆನ್ಸ್ ಕೊಡ್ತೀನಿ, ನೀವೇ ಎಲ್ಲ ಡೀಟೇಲ್ಸ್ ಎಲ್ಲ ನೀವೇ ಆರ್ಗನೈಸ್ ಮಾಡಬೇಕು, ಫಂಡಮೆಂಟಲ್ಸ್ ಎಲಿಮೆಂಟ್ರಿ ಥಿಂಗ್ಸ್ ಎಲ್ಲ ನೀವೇ ಮಾಡ್ಕೊಂಡು ಬರಬೇಕು. ಮಾಡೋಣ ಸ್ವಾಮೀಜಿ. ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಕಾರ್ಯಕ್ರಮ ಮುಗಿದ 3ನೇ ದಿನವೋ 4ನೇ ದಿನವೋ ಎಕ್ಸಾಮಿನೇಷನ್. ಓದ್ಕೊಳ್ಳೋಕ್ಕಾಗಲಿಲ್ಲ. ಒಬ್ಬ ಹುಡುಗ ಇಲ್ಲಿವರೆಗೆ ಕ್ಲಾಸ್ನಲ್ಲಿ ಟಾಪರ್ ಆಗಿದ್ದವನು, 65, 70, 72 ಮೇಲೆಲ್ಲ ಹೋಗ್ತಾ ಇದ್ದವನು ಮಾರ್ಕ್ಸು. ಈ ಸಲ ಸ್ವಾಮೀಜಿ ಫಸ್ಟ್ ಕ್ಲಾಸ್ ಬಂದರೆ ಹೆಚ್ಚು, 70 ಮೇಲೆ ಏನೂ ಹೋಗೋದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಫಸ್ಟ್ ಕ್ಲಾಸ್ ಅಷ್ಟೇ ತೊಗೊಂಡ. ಆಮೇಲೆ ಮತ್ತೆ ಮುಂದೆ ಎಲ್ಲ ಏನು ಮಾಡ್ತೀಯೋ, ಮುಂದೆ ಏನು ಮಾಡ್ತೀಯ, ಈಗ ಟೈಮ್ ಇದೆ, MDಗೆ ಆರಾಮಾಗಿ ಓದ್ಕೊಳ್ತೀನಿ, ನಾನು ಓದೋ ಮೆಥಡ್ ಬೇರೆಯೇ ಇದೆ ಸ್ವಾಮೀಜಿ, ನನಗೆ 1 ತಿಂಗಳು ಓದ್ಕೊಳ್ಳೋಕೆ ಟೈಮ್ ಸಿಕ್ಕಿದ್ರೆ ಸಾಕು. ಇದು 3 ದಿನ ಟೈಮ್ ಇತ್ತು ಅಂತ ಓದೋಕ್ಕಾಗಲಿಲ್ಲ. 1 ತಿಂಗಳು ಟೈಮ್ ಇದು ಸಿಕ್ಕಿದ್ರೆ ಸಾಕು, ನಾನು ಓದ್ಕೊಳ್ತೀನಿ. 1 ತಿಂಗಳು ತೊಗೊಂಡು MD ಎಂಟ್ರೆನ್ಸ್ ಎಕ್ಸಾಮಿನೇಷನ್ ತೊಗೊಂಡ. ಇಡೀ ಇಂಡಿಯಾಗೆ 22ನೇ ರ್ಯಾಂಕ್ ಬಂದ, ಫಸ್ಟ್ ಅಟೆಂಪ್ಟ್. ಬಿಜಾಪುರದ ಮೆಡಿಕಲ್ ಕಾಲೇಜ್, ಅದೇನು ಹಾಪ್ಕಿನ್ಸ್ ಮೆಡಿಕಲ್ ಕಾಲೇಜ್ ಅಮೆರಿಕಾ ಆ ಥರದ್ದಲ್ಲ. ನಂದು ಮೆಥಡ್ ಬೇರೆಯೇ ಇದೆ. 1 ತಿಂಗಳಿದ್ರೆ ಸಾಕು. ಬಿಜಾಪುರದ ಆಶ್ರಮಕ್ಕೆ ಪರಿಚಯ ಇದ್ದಂತ ಹೇಳ್ತೇವೆ, MDನಲ್ಲಿ ಯಾವ ಬ್ರ್ಯಾಂಚ್ನಲ್ಲಿ ಬೇಕಾದರೂ ಅವನಿಗೆ ಸಿಗುತ್ತೆ ಸೀಟ್, ಯಾವ ಬ್ರ್ಯಾಂಚ್ನಲ್ಲಿ ಬೇಕಾದರೂ ಫ್ರೀ ಸೀಟ್. 21ನೇ ರ್ಯಾಂಕ್ MD ಆಯಿತು. ಆಮೇಲೆ DM ಮಾಡಬೇಕಾಯಿತು. DMನಲ್ಲಿ ಇವೊಂದು ತನ್ನದೇ ಆದ ಬ್ರ್ಯಾಂಚಿಗೆ ಬೇಕಿತ್ತು. ಇಡೀ ಇಂಡಿಯಾಗೆ 2 ಸೀಟ್ ಇತ್ತು. ಅದು ಒಂದು ರಿಸರ್ವೇಷನ್, ಇನ್ನೊಂದು ಜನರಲ್ ಕ್ಯಾಟಗರಿ. ಈ ಹುಡುಗ ಜನರಲ್ ಕ್ಯಾಟಗರಿ. ಇಡೀ ಇಂಡಿಯಾಗೆ ಒಂದೇ ಸೀಟ್ ಇದೆ. ಅಪ್ಲಿಕೇಶನ್ ಹಾಕಿದ ದಿನದಿಂದ ಹೇಳ್ತಾ ಇದ್ದ, ಆ 1 ಸೀಟ್ ನನಗೋಸ್ಕರವೇ ಇರೋದು.
ಒಂದು ಸೀಟ್ ಇದೆಯಲ್ಲ ಜನರಲ್ಲು, ಅದು ನಾನು ತೊಗೊಳ್ತೀನಿ. ಎಕ್ಸಾಮ್ ಬರೆದ ತೊಗೊಂಡ ಆ ಸೀಟ್. DM ಬಿಜಾಪುರದ ಹುಡುಗ, ಅವನೇನು ಡೂನ್ ಸ್ಕೂಲ್ನಲ್ಲಿ ಓದಿದ್ದಾನೆ. ಇಲ್ಲೆಲ್ಲ ನಮಗೆ ಗಮನಕ್ಕೆ ಬರುವಂಥದ್ದು ಏನು ಗೊತ್ತಾ? ಪ್ರಾಚೀನ ಇಂಡಿಯಾದ ಕೆಲವು ಅಂಶಗಳು. ಏನದು? ಲವ್ ದಿ ಸಬ್ಜೆಕ್ಟ್, ಲವ್ ದಿ ಟೀಚರ್, ಲವ್ ನಿನ್ನ ಸಬ್ಜೆಕ್ಟ್. ನಾನು ಇದೇ ಬೇಕು ಅಂತ ಯಾವ ಕ್ಷೇತ್ರ ಇದೇ ಬೇಕು ಅಂತ ಹಠ ಹಿಡಿದು ಒಬ್ಬ ಹುಡುಗ ಆ ಕ್ಷೇತ್ರಕ್ಕೆ ಬಂದಿರ್ತಾನೆ, ಅವರೆಲ್ಲರೂ ಹೀಗೆ ಇರ್ತಾರೆ. ಕೊನೆ ಪಕ್ಷ 99% ಹುಡುಗರು ಹೀಗೆ ಇರ್ತಾರೆ. 99. ಎಷ್ಟು ಹುಡುಗರನ್ನ ನಾನು ನೋಡಿದ್ದೀನಿ, ಅವರಲ್ಲಿ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಆಗಿರುತ್ತೆ. ಯಾಕೆ? ನನಗದು ಏನೂ ಅಲ್ಲ. ಯಾಕೆ? ಕರೆಕ್ಟ್, ನಿನಗದು ಏನೂ ಅಲ್ಲ. ಯಾಕೆ? ಅದು ನಿನ್ನ ಸ್ವಧರ್ಮ. ನಮ್ಮ ಎಜುಕೇಷನ್ ಸಿಸ್ಟಮ್ ತಪ್ಪಿರೋದು. ನಮ್ಮ ಮಕ್ಕಳು ನೆನಪಿಟ್ಕೊಳ್ಳಿ, ಒಬ್ಬೊಬ್ಬರೂ ಕೂಡ ಅದ್ಭುತಗಳನ್ನೇ ಮಾಡಬಲ್ಲವರು. ಯಾಕೆ? ಅಷ್ಟು ಶಕ್ತಿಗಳಿದೆ ಅವರಲ್ಲಿ. ಎಷ್ಟು ನಿಮಗೆ ಉದಾಹರಣೆಗಳನ್ನು ಬೇಕಾದರೂ ಕೊಟ್ಟು ಹೇಳಬಹುದು. ಆದರೆ ಅವರ ಫೀಲ್ಡ್ ಯಾವುದು? ಅವರ ಸ್ವಧರ್ಮ. ಈ ಒಂದು ಸೀಟ್ ಇದೆ, ಅದು ನನಗೋಸ್ಕರ ಇದೆ. ವಿವೇಕಾನಂದರು ಅಮೆರಿಕಕ್ಕೆ ಹೋಗುವಾಗ ಮುಂಬೈನಲ್ಲಿ ಹಡಗು ಹತ್ತುವಾಗ ತಮ್ಮ ಸೋದರ ಸನ್ಯಾಸಿಗಳಿಗೆ ಏನು ಹೇಳಿದ್ರು ಅನ್ನುವಂಥದ್ದನ್ನು ಮೊನ್ನೆ ನಾನು ಹೇಳಿದ್ದೆ. ಸ್ವಾಮಿ ತುರಿಯಾನಂದರಿಗೆ, ಹರಿ, ಅಲ್ಲಿ ಅಮೆರಿಕದಲ್ಲಿ ವ್ಯವಸ್ಥೆ ಆಗ್ತಾ ಇದೆಯಲ್ಲ, ಅದೆಲ್ಲ ಆಗ್ತಾ ಇರೋದು ನನಗೋಸ್ಕರವೇ. ಅಲ್ಲಿ ಹೋಗೋದು, ನಾನು ಹೋಗ್ತಾ ಇದ್ದೀನಲ್ಲ, ಅಲ್ಲೆಲ್ಲ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಂತ ಮಾಡ್ತಿದಾರಲ್ಲ, ಅವರದೆಲ್ಲ ಮಾಡ್ತಾ ಇರೋದು ನನಗೋಸ್ಕರವೇ. ಅದು ಹಾಗೆ ಆಯ್ತಲ್ಲ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾ ಇದ್ರು, ನಾನು ಎಲ್ಲರ ಹಾಗೆ ಬದುಕುವಂಥ ಮನುಷ್ಯ ಅಲ್ಲ. ಐ ನೆವರ್ ಮೂವ್ ಅಲಾಂಗ್ ದಿ ಬೀಟನ್ ಟ್ರ್ಯಾಕ್. ಅವರದೇ ಮಾತು ಹೇಳ್ತೀನಿ. ಐ ಆಮ್ ನೆವರ್ ಬಾರನ್ ಟು ಮೂವ್ ಅಲಾಂಗ್ ಎ ಬೀಟನ್ ಟ್ರ್ಯಾಕ್. ಐ ಮೇಕ್ ಮೈ ಓನ್ ಟ್ರ್ಯಾಕ್ ಅಂಡ್ ಎಕ್ಸಿಕ್ಯೂಟ್ ಮೈ ಮೋಷನ್. ICS only to show the British that we Indians are not inferior to them. I passed IPS. ICS ನಲ್ಲಿ ಅವ್ರ ರ್ಯಾಂಕ್ ಟಾಪ್ ಅಂದರೆ ಫಸ್ಟ್ 10 ರ್ಯಾಂಕ್ಸ್ ಒಳಗಡೆ ಸುಭಾಷ್ ಚಂದ್ರ ಬೋಸ್. ಇದನ್ನ ಸುಭಾಷ್ ಚಂದ್ರ ಬೋಸ್ ಹೇಳಿದ್ದು ಸುರೇಂದ್ರನಾಥ್ ಬ್ಯಾನರ್ಜಿ ಅವ್ರಿಗೆ, ಬಿಪಿನ್ ಚಂದ್ರಪಾಲ್ ಬಹುಶಃ ಅಲ್ಲ, CR ದಾಸ್ ಇರಬೇಕು. CR ದಾಸ್, ದೇಶಬಂಧು ಚಿತ್ತರಂಜನ್ ದಾಸ್, ಕರೆಕ್ಟ್. CR ದಾಸ್, ದೇಶಬಂಧು ಚಿತ್ತರಂಜನ್ ದಾಸ್ ಅವ್ರಿಗೆ ಇದನ್ನು ಹೇಳಿದ್ದು. CR ದಾಸ್ ಮತ್ತು ಸುಭಾಷ್ ಚಂದ್ರ ಬೋಸ್ ಬಹಳ ಆತ್ಮೀಯರು. ನಾನು ICS ಪಾಸ್ ಮಾಡಿದ ತೋರಿಸೋದಕ್ಕೆ, ನಾನು ಎಲ್ಲರ ಹಾಗೆ ಬದುಕೋನಲ್ಲ. ನರೇಂದ್ರ ಇದನ್ನೇ ಹೇಳ್ತಿದ್ದ, ನಾನು ಎಲ್ಲರಂತೆ ಬದುಕೋದಕ್ಕೆ ಹುಟ್ಟಿದವನಲ್ಲ, ನನ್ನದೇ ಮಾರ್ಗ ಇದೆ. ತನ್ನ ಸ್ನೇಹಿತರಿಗೆಲ್ಲ ಹೇಳ್ತಾ ಇದ್ದ, ನೀವೆಲ್ಲ ಹೆಚ್ಚಂದ್ರೆ ಏನಾಗ್ತೀರೋ, ICS ಆಗ್ತೀರ ಅಷ್ಟೇ ತಾನೆ, ನಾನು ಏನಾಗ್ತೀನಿ ನೋಡಿದ್ರಂತೆ. ಇದು ನೆನಪಿಟ್ಕೋಬೇಕು. ಪ್ರತಿ ಹುಡುಗನಲ್ಲೂ ಕೂಡ ಗುಪ್ತವಾಗಿರುತ್ತೆ. ಇದನ್ನು ಬೆಳೆಸಿ ಅವರಿಗೂ ಅದಕ್ಕೂ ಒಂದು ನಂಟು ಸಿಗುವ ಹಾಗೆ ಮಾಡಿ, ಅದರಲ್ಲಿ ಅವರು ಮುಳುಗುವ ರೀತಿಯಲ್ಲಿ ಮಾಡಿಕೊಂಡು ಆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಯಾವಾಗ ತಮ್ಮ ಕ್ಷೇತ್ರ ಅವರು ಕಂಡುಕೊಳ್ತಾರೆ, ಆವಾಗ ನೆನಪಿಟ್ಕೊಳ್ಳಿ, ಅವರಿಗೆ ಎಲ್ಲ ಇಡೀ ಅವರ ಮನಸ್ಸು ಅದರಲ್ಲೇ ಮುಳುಗುತ್ತೆ. ಹಾಗೆ ಮುಳುಗಿದಾಗ ಶಮಾದಮಾದಿಗಳು ತಾವಾಗಿಯೇ ಬರುತ್ತವೆ. ಶಮಾದಮ ಅಂತಂದ್ರೆ, ದಮ ಅಂತಂದ್ರೆ ಇಂದ್ರಿಯ ನಿಗ್ರಹ, ಶಮ ಅಂತಂದ್ರೆ ಮನಸ್ಸಿನ ಮೇಲಿನ ನಿಗ್ರಹ. ವಿದ್ಯಾರ್ಥಿಗೆ ನಿಜಕ್ಕೂ ಕೊಡಬೇಕಾದ ಟ್ರೈನಿಂಗ್, ಶಿಕ್ಷಣದ ಕಾಲದಲ್ಲಿ ಅವನಿಗೆ ಕೊಡಬೇಕಾದ ಟ್ರೈನಿಂಗ್, ಆಕಾಶದ ಎತ್ತರಕ್ಕೆ ಅವನ ಗುರಿಯನ್ನ ಮಗುವಾಗಿದ್ದಾಗಲೇ ಆಕಾಶದ ಎತ್ತರಕ್ಕೆ ಅವನು ಇಡಿಸಿ ಆ ಕಡೆಗೆ ಆತ ಹೋಗುವುದಕ್ಕೆ ನಾವು ಯಾವ ರೀತಿ ಅವನು ಸಜ್ಜುಗೊಳಿಸಬೇಕು ಅಂತಂದ್ರೆ ಅವನಿಗೆ ಕೊಡಬೇಕಾದ ಟ್ರೈನಿಂಗ್ ಇದು. ಶಮದಮ ತನಗೆ ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅವನನ್ನು ಬಿಟ್ಟು ಅಲ್ಲಿ ಬೇರೆ ಯಾವುದರ ಕಡೆಗೂ ಗಮನ ಹೋಗದಂತೆ ಮಾಡಿ, ಅದರಲ್ಲೇ ಮುಳುಗುವಂತೆ ಮಾಡಿ. ನಾಸಾ ವಿಜ್ಞಾನಿ ಒಬ್ಬ ಭಾರತೀಯ, ಇದೇ ಗುಲ್ಬರ್ಗದಲ್ಲೇ ನಾನು ಆತನನ್ನು ಭೇಟಿಯಾಗಿದ್ದೆ. ಕಲಬುರಗಿ ಕಂಪು ನಡೆದ ಕಾಲದಲ್ಲಿ ಯಾರಾದರೂ ಆ ಕಾರ್ಯಕ್ರಮಕ್ಕೆ ಬಂದಿದ್ದರೆ ಆ ವಿಜ್ಞಾನಿಯನ್ನು ನೋಡಿರ್ತೀರಿ. ಕೂದಲು ಬಿಟ್ಕೊಂಡಿದ್ದ, ಸುಮಾರು 33-34 ವರ್ಷ. ಒಂದು ದಿನ ಆತ ಹೇಳ್ದ,
ಅಮೆರಿಕನ್ ಸರ್ಕಾರ ನಾನು ಇಂಡಿಯಾಗೆ ಎಂದಿಗೂ ಹೋಗದಂತೆ, ಇಂಡಿಯಾಗೆ ಯಾವ ಕಾಲಕ್ಕೂ ನನ್ನ ಗಮನ ಇಂಡಿಯಾ ಕಡೆ ಹೋಗಬಾರದು, ಹಾಗೆ ನಾನು ಅಮೆರಿಕದಲ್ಲೇ ಉಳಿಸೋದಕ್ಕೆ ಅಮೆರಿಕನ್ ಸರ್ಕಾರ ಕೆಲವೆಲ್ಲ ಪ್ರಯತ್ನಗಳನ್ನು ನನ್ನ ಬಗ್ಗೆ ಮಾಡ್ತಾ ಇದೆ ಅಂತ ಆತ ಹೇಳಿದ್ದ ಉಪನ್ಯಾಸದಲ್ಲಿ. ಇನ್ನೂ ಒಂದು ವಿಷಯ, ಬಹುಶಃ ಉಪನ್ಯಾಸದಲ್ಲಿ ಹೇಳಿದ್ನೋ ಆಮೇಲೆ ನಾನು ವೈಯಕ್ತಿಕವಾಗಿ ಆತನನ್ನು ಭೇಟಿಯಾದಾಗ ಹೇಳಿದ್ನೋ ಗೊತ್ತಿಲ್ಲ, ಇಷ್ಟು ಸಣ್ಣ ವಯಸ್ಸಿಗೆ ನಾಸಾಗೆ ನೀನು ಬಿಟ್ಟು ಹೋಗಬಾರದು, ಒಂದು ರೀತಿಯಲ್ಲಿ ಹೀಸ್ ಸಮಥಿಂಗ್ ದಟ್ ಈಸ್ ಇನ್ಎವಿಟಬಲ್ ಫಾರ್ ಅಸ್, ವಿ ಕಾಂಟ್ ಡಿಸ್ಪೆನ್ಸ್ ವಿತ್ ಹಿಸ್ ಸರ್ವಿಸಸ್, ವಿ ಕ್ಯಾನ್ ನೆವರ್, ಅಮೆರಿಕಾ ಕೆನಾಟ್ ಥಿಂಕ್ ಆಫ್ ಡಿಸ್ಪೆನ್ಸಿಂಗ್ ವಿತ್ ಹಿಸ್ ಸರ್ವಿಸಸ್ ಅನ್ನುವಷ್ಟು ಮಟ್ಟಿಗೆ ನೀನು ಅನಿವಾರ್ಯವಾಗಿದೆಯಲ್ಲ ಅಮೆರಿಕಾಗೆ. Of course, that is because of the vast knowledge you have in physics. But how could you achieve so much of knowledge in physics? ಕೇಳಿದಾಗ ಆತ ಹೇಳಿದ್ದು ಮನಸ್ಸಿಗೆ ನನಗೀಗಲೂ ನಾಟಿದೆ, ಎಷ್ಟೋ ಕಡೆ ಹೇಳ್ತಾ ಇರ್ತೇನೆ. ಆತ ಹೇಳ್ತಾನೆ, ಸ್ವಾಮೀಜಿ, ಫಾರ್ ಡೇಸ್ ಅಂಡ್ ನೈಟ್ಸ್ ಟುಗೆದರ್ ಸಮಟೈಮ್ಸ್ ಐ ವರ್ಕ್, ಐ ಟೇಕ್ ಅಪ್ ಎ ಪ್ರಾಜೆಕ್ಟ್, ಮೋಸ್ಟ್ ಆಫ್ ದಿ ಟೈಮ್ಸ್ ಟಿಲ್ ಇಟ್ ಈಸ್ ಓವರ್ ಐ ಡೋಂಟ್ ಗೋ ಔಟ್ ಆಫ್ ದಿ ಕ್ಯಾಂಪಸ್, ಐ ಡೋಂಟ್ ಗೋ ಬ್ಯಾಕ್ ಟು ಮೈ ಹೋಮ್, I shall never stir out. For days together, months and days, for days together, I will totally lose myself. I dissolve into the project that I have at my hand. Sometimes I will not sleep for 3-4 days continuously. 3-4 days, 3-4 ದಿನ ಒಟ್ಟಿಗೆ ನಾನು ನಿದ್ದೆನೇ ಮಾಡಲ್ಲ. ಸಾಧ್ಯ ಇದೆಯಾ ನಮ್ಮಲ್ಲಿ ಯಾರಾದ್ರೂ ಮಾಡ್ತೀವ ಹಾಗೆ? ಆತ ಮಾಡ್ತಾನೆ. How is it possible for you? Will it ever be possible? If we lose our sleep for a day, the whole next day we won't be ourselves. We feel we are not ourselves. We'll be so uneasy, not interested in doing anything. The one thing that will be interested is to just go and lie down on some bed and have all the sufficient sleep. ಹೇಗಾಗುತ್ತೆ? ನಾನು ಕೇಳಿದಾಗ ಆತ ಹೇಳಿದ್ದು, there is a secret behind it. ಏನದು? My wife doesn't let me go out of the laboratory. My wife doesn't let me go out of the laboratory. Is she a scientist too? She works along with you? No. I am not married. ಏನಂದ್ರೆ ಅರ್ಥ? I am not married. My wife doesn't let me go out of this thought world permeated by physics. You are not married. Your wife doesn't let you. Why this enigma? Please tell it directly. I have married physics. I have married physics. It doesn't let me go. I enjoy. I lose myself. ಯಾವಾಗಲೂ ತಪಸ್ಸು, ವಿದ್ಯಾರ್ಥಿಯ ತಪಸ್ಸು ಇಷ್ಟೇ. ವಿದ್ಯಾರ್ಥಿಯ ತಪಸ್ಸು ಸ್ವಧರ್ಮಾನ್ನೇ, ಶಮದಮಾನ್ನೇ, ಏಕಾಗ್ರತೆಯನ್ನೇ, ಬ್ರಹ್ಮಚರ್ಯಾನ್ನೇ, ಇವೆಲ್ಲದರ ಅರ್ಥನೂ ಇದೆ. ಆದ್ದರಿಂದ ಕ್ಷೇತ್ರ ಯಾವುದಾದರೂ ಆಗಿರಲಿ, ಎಷ್ಟು ಕನಿಷ್ಠ ಮಟ್ಟದ ಕ್ಷೇತ್ರವೇ ಆಗಿರಲಿ, ಅದು ನಮ್ಮಲ್ಲಿ ಒಂದು ವಿಕೃತ ಭಾವ ಇದೆ. ಈ ಕ್ಷೇತ್ರಕ್ಕೆ ಹೋದವನು ಶ್ರೇಷ್ಠ, ಈ ಕ್ಷೇತ್ರಕ್ಕೆ ಬಂದವನು ನಿಕೃಷ್ಟ. ಇದೆಲ್ಲವೂ ಕೂಡ ಪಾಶ್ಚಿಮಾತ್ಯರು ನಮ್ಮ ಏಳಿಗೆಯನ್ನು ಸಹಿಸದೆ ಆ ಏಳಿಗೆಯನ್ನು ಮುರಿಯುವುದಕ್ಕೆ ಮಾಡಿಕೊಂಡಂಥ ಉಪಾಯಗಳು. ಅವರು ಉಪಾಯಗಳು ಮಾಡ್ಕೊಳ್ತಾರೆ, ನಾವು ಯಾಕೆ ಬಲಿಯಾಗಬೇಕು ಅದಕ್ಕೆ? ಅವರೇ ಉಪಾಯಗಳನ್ನು ಮಾಡ್ಕೊಳ್ತಾರೆ. ಇಂಡಿಯನ್ ಎಕಾನಮಿಗೆ ಬಂದಂಥ ಸ್ಟ್ರೋಕ್ಸ್, ಬಂದಂಥ ಬ್ಲೋಸ್ ಈ ಪ್ರಪಂಚದ ಇನ್ಯಾವ ಎಕಾನಮಿಗೂ ಬಂದಿಲ್ಲ. ಆದರೆ ನಾವು ಶೇಕ್ ಆಗಲಿಲ್ಲ, ರಿಸೆಷನ್ ಬರಲಿಲ್ಲ. ಅಮೆರಿಕ ರಿಸೆಷನ್ಗಳಲ್ಲಿ ನಡುಗೋಯ್ತು 10 ವರ್ಷದ ಹಿಂದೆ. ಇಂಡಿಯಾದಲ್ಲಿ ಒಂದು ಸ್ಕ್ಯಾಮ್ ಮೇಲೆ ಒಂದು ಸ್ಕ್ಯಾಮ್, ಬೇರೆ ದೇಶದ ಎಕಾನಮಿಗಳು ನಡುಗು ಹೋಗಬೇಕಾಗಿತ್ತು. ಆದರೆ ಇಂಡಿಯನ್ ಎಕಾನಮಿ ನಡುಗು ಹೋಗಲಿಲ್ಲ. ಕೊನೆಗೆ ಅದಕ್ಕೆ ಎಕ್ಸ್ಪರ್ಟ್ಸ್ ಕಂಡುಕೊಂಡಂಥ ಉಪಾಯ ಏನು ಅಂತಂದರೆ, ಈ ಶಾಕ್ ಅಬ್ಸಾರ್ಬರ್ಸ್ ಬಂದಿದ್ದು ಎಲ್ಲಿಂದ ಅಂದರೆ, ಬಿಕಾಸ್ ಯು ಹ್ಯಾವ್ ಎ ಹ್ಯೂಜ್ ಅಗ್ರೋ ಎಕಾನಮಿ, ನಿಮ್ಮಲ್ಲಿ ಬೃಹತ್ತಾದಂತಹ ಕೃಷಿ ಅರ್ಥವ್ಯವಸ್ಥೆ ಇದೆ, ಆದ್ದರಿಂದ ನೀವು ನಡುಗು ಹೋಗಲಿಲ್ಲ. ಇಟ್ ಕ್ಯಾನ್ ಶಾಕ್ ಅಬ್ಸಾರ್ಬರ್ ಇದೆ ನಿಮ್ಮಲ್ಲಿ, ಅಗ್ರೋ ಎಕಾನಮಿ. ಅದೇ ಅಗ್ರಿಕಲ್ಚರ್ಗೆ ಇವತ್ತು ನಮ್ಮ ಹುಡುಗರು ತಯಾರಿಲ್ಲ. ಯಾಕೆ? ಬ್ರಿಟಿಷ್ ಕಲ್ಚರ್ ನಮಗೆ ಹಿಪ್ನೋಟೈಸ್ ಮಾಡಿದೆ. ಯಾರು ಹೊಲಕ್ಕೆ ಹೋಗ್ತಾರೆ ಅವರು ನಿಕೃಷ್ಟ ವ್ಯಕ್ತಿಗಳು, ದುಡಿಯೋದಕ್ಕೆ ಹೋದವರು ಶ್ರೇಷ್ಠ ವ್ಯಕ್ತಿಗಳು. ನಾನು ಹುಡುಗ ಆಗಿದ್ದಾಗ
ಸೋಷಿಯಲ್ ಸೈನ್ಸ್ನಲ್ಲಿ ಓದ್ತಾ ಇದ್ದೆ, ಇಂಡಿಯಾ ಯಾಕೆ ಸ್ಟಿಲ್ ನಾಟ್ ಎ ಡೆವಲಪ್ಡ್ ಕಂಟ್ರಿ ಅನ್ನೋದಕ್ಕೆ. ವಿ ಆರ್ ಪ್ರಿಡಾಮಿನೆಂಟ್ಲಿ ಅನ್ ಅಗ್ರಿಕಲ್ಚರಲ್ ಕಂಟ್ರಿ. ಡೆವಲಪ್ಡ್ ಕಂಟ್ರೀಸ್ನಲ್ಲಿ 2% 3% ಅಗ್ರಿಕಲ್ಚರ್ ಮಾಡ್ತಾರೆ, ಆದ್ದರಿಂದ ಡೆವಲಪ್ ಆಗಿದ್ದಾರೆ. ನಾವು ಪ್ರಿಡಾಮಿನೆಂಟ್ಲಿ ಅಗ್ರಿಕಲ್ಚರ್ ಕಂಟ್ರಿ, ನಾವು ಹಿಂದುಳಿಯೋದಕ್ಕೆ ಅದು ಕೂಡ ಕಾರಣ. ಆದರೆ ಇವತ್ತು ಆ ಡೆಫಿನೇಷನ್ಗಳೆಲ್ಲ ಚೇಂಜ್ ಮಾಡಿಕೊಂಡು ಅವ್ರು ಹೇಳ್ತಾ ಇದ್ದಾರೆ, ಸ್ಟೇಬಲ್ ಎಕಾನಮೀಸ್ ಆರ್ ಕಂಟ್ರೀಸ್ ವಿತ್ ಮೇಜರ್ ಅಗ್ರಿಕಲ್ಚರ್ leanings, major agriculture reliance. Stable economies, be it Brazil, be it China, be it India, be it South Africa. ಸ್ಟೇಬಲ್ ಎಕಾನಮೀಸ್ ಇದೆಯಲ್ಲ, ಹ್ಯೂಜ್ ಶಾಕ್ಸ್ ಅಬ್ಸರ್ವ್ ಮಾಡ್ಕೊಳ್ಳೋ ಸಾಮರ್ಥ್ಯ ಅದು ಅಗ್ರಿಕಲ್ಚರ್ ಪ್ರಿಡಾಮಿನೆಂಟ್ ಆಗಿರ್ತಕ್ಕಂಥ ಎಕಾನಮಿಗೆ ಮಾತ್ರ ಬಟ್ ಟುಡೇ ಇಂಡಿಯನ್ ಯೂತ್ that have turned their back towards agriculture because of the ill influence cast on you by the British. ಆದ್ದರಿಂದ ಬಂಧುಗಳೇ, ಇವತ್ತಿನ ವಿಷಯಕ್ಕೆ ನಾನು ಹೋದಾಗ ನಾನು ಹೇಳಬೇಕಾಗಿದ್ದ ವಿಷಯ, ಎತ್ತರದ ಒಂದು ಆಕಾಶದ ಎತ್ತರಕ್ಕೆ ನಮ್ಮ ಗಮನಗಳನ್ನು ಇಟ್ಕೋಬೇಕು, ಅದನ್ನು ನಾವು ಸಾಧಿಸ್ತೇವೆ ಅನ್ನುವಂಥದ್ದು ಆಶಾಭಾವನೆಯು ಕೂಡ ನಮಗಿರಬೇಕು. ಇದರ ಬಗ್ಗೆ ಹೇಳಿ ಅಂತ ಇವತ್ತು ನಾನು ಇದನ್ನು ಸ್ವಲ್ಪ ಹೇಳಿದ್ದೇನೆ. ಆಕಾಶದ ಎತ್ತರಕ್ಕೆ ಹೋಗಿ ಅದನ್ನು ಸಾಧಿಸುವುದು ಹೇಗೆ ಅನ್ನೋದನ್ನು ನಾಳೆ ಯುವಕರ ಬಗ್ಗೆ ಇದೆ ಸಬ್ಜೆಕ್ಟು, ಯುವಕರಿಗಾದರೂ ಅದೇ ಬೇಕಾಗಿದೆ. ಆದ್ದರಿಂದ ಮಿಕ್ಕ ವಿಷಯಗಳನ್ನು ನಾಳೆ ಮುಂದುವರಿಸ್ತೇನೆ ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನು ಶ್ರೀರಾಮಕೃಷ್ಣರ ದಿವ್ಯ ಪದದಲ್ಲಿ ಸಮರ್ಪಣೆ ಮಾಡ್ತೇನೆ. ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು. ಜೈಕಾರದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. जय श्री गुरु महाराज जी की, जय श्री महामाई की, जय श्री स्वामी जी महाराज जी की, जय श्री दुर्गा माई की.